ಭಾಗದ ಎಮ್ಮೆಲ್ಲೆಯನ್ನು ಈ ಮೈಯಂದ್ರನ್ನು ನೆನೆಸಿದ ಕಾರಣ ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ 10 ನಾಯಿನರಿಗೆ ಹಾಕುವುದಕ್ಕೆ ಶಿವಲೋಕದಿಂದ ಸಿಡಿದು ಬಂದಿರುವ ಶಿವರ ನಿನ್ನಂತವರ ಪಾಪಿಗೆ ಯಮ 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 ಅಂತ ಯಮ ನೀನ ಯಮಲೇ ಭಾಗದ ಎಮ್ಮೆಲ್ಲೆ ಮಗನ ಅನ್ನ ಮೈಯಂದ್ರನ್ನು ಜನಕಲು ಸರಿಯಲ್ಲ. ಈ ಎಮ್ಮೆಲ್ಲೆ ಕೆಣಕಿದರೆ ನಿನಗೆ ಕೇಡಗಾಲ ಖಂಡಿತ. ದೇವೇಂದ್ರ ಹಾಯಸ್ಮುಗ್ನಾಗ ತೇಣದ ಮೇಲೆ ಕುಳಿದು ಕೈಯಲ್ಲಿ ಕರ ಹಿಡಿದುಕೊಂಡು ಚಿತ್ರಗುಪ್ತರೊಂದಿಗೆ ಪ್ರಾಣ ಬಯಲು ಬರುವವನು ಯಮಲೋಕದ ಯಮ ಯಮ ಅಂತ ಯಮ. ಆಯಸ್ಸು ಮುಗಿಯಲಿ ಮುಗಿಯದೇ ಇರಲಿ ಕಚ್ಚರಿತ ಮಾಡೋ ನಿನ್ನಂತ ಲಚ್ಚರನ ಮಕ್ಕಳನ್ನ ಒತ್ತು ಪೊತ್ತು ಕಲಿಸಲು ಬಂದಿರುವ ಟೈಗರ್. ನೀನು ಟೈಗರ್ ಆದರೇನು ಭೂಪತಿ ದೊರೆಯಾದರೇನು ಈ ಭಾಗದ ಎಮ್ಮೆಲ್ಲೆ ಮಗನ ನನ್ನ ಮೈಯಂದ್ರನನ್ನು ನೆನೆಸಬೇಡ. ನೆನೆಸಿದರೆ ನಿನ್ನನ್ನು ಕಟ್ಟಿದರಾದರೇ ದರಿದ್ರ. ಲೇಬೇಂದ್ರ ನನ್ನ ಹೆಸರು ಕೇಳಿದ್ರ ಕಲ್ಲಲ್ಲಿ ಓರುತ್ತೆ ಮಲ್ಲಲ್ಲಿ ಬೇಡ ಬೇಯುತ್ತೆ. ಮೇಧಗಳಲ್ಲಿ ಅಶ್ವಮೇಧ ಗಜಗಳಲ್ಲಿ ಐರಾವತ ಹುಲಿಗಳಲ್ಲಿ ರಾಜ ಹುಲಿ ಒನ್ನೆಂಡಲ್ಲಿ ವಾಲ್ಮೀಕಿ ಹುಲಿ. ಈ ಭಾಗದ ಎಮ್ಮೆಲ್ಲೆ ಮಗನಾದರ ಈ ಮೈಯಂದ್ರನನ್ನು ಕೆಣಕಲು ಬೇಡ. ಉತ್ಸ ಇವನ ಸಿಂಹದ ಸಿಡಿಲು ಬರೆ. ನೀ ಎಮ್ಮೆಲ್ಲೆ ಮಗನಾದ್ರೇನೋ ಮಂತ್ರಿ ಮಗನಾದ್ರೇನೋ ನಿಮ್ಮಂತ ತಾಯಿಗಂಡರನ್ನು ನಾಡಿನ ತಣಿ ಮಾಡುವುದೇ ಈ ವರದ ನಾಯಕನ ಬಲವಾದ ಛಲ. ಮುಗಿದು ಮಗನ ನಿನ್ನ ಆಯುಷ್ಯ. ಇಳಿಸಿನ ಮತ್ತನ್ನು ಈ ಮಹೇಂದ್ರನನ್ನು ಕಡಿಲೆ ಕೊಲೆ ಮಾಡಲಿಕ್ಕೆ ಕಾರಣವೇನು? ಕಾರಣ ನಿನ್ನ ಕೊಲೆ ಮಾಡೋಕೆ ಕಾರಣ ಏನು ಗೊತ್ತಾ? ನಿನ್ನೆ ಕಾಲೇಜಿನಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿರುವೆಯಲ್ಲ, ಆ ಕಾರಣಕ್ಕಾಗಿ ನಿನ್ನ ತಲೆ ಕಡೆಯಲ್ಲಿ ಸಿದ್ಧನಾಗಿ ಬಂದಿದ್ದೇನೆ. ಆ ಕಾಲೇಜ ಹುಡುಗಿಯರು ನಿನ್ನ ಅಕ್ಕ ಏನ ನಿನ್ನ ತಂಗಿ? ಏ ಮಹೇಂದ್ರ, ಈ ಭಾರತಾಂಬೆ ಯೋಧರಲ್ಲಿ ಜನಿಸಿರುವ ಪ್ರತಿಯೊಂದು ಹೆಣ್ಣು ಮಕ್ಕಳು ನನ್ನ ಅಕ್ಕ ತಂಗಿಯರೇ. ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೆ ಈ ನನ್ನ ಕನ್ನಡ ತಾಯಿಗೆ ಹೋಮನ. ನಿನ್ನಂತ ಶ್ರೀಮಂತನಾಗಿ ಬದುಕಿದರೆ ನಾಯಕರ ಕುಲದಲ್ಲಿ ಹುಟ್ಟಿರುವ ಈ ವರದ ನಾಯಕನಿಗೆ ಮುಗೀತು ಮಗನ ನಿನ್ನ ಆಯುಷ್ಯ.
ನರಹಂತಕರೆಂದು ಪ್ರಾರ್ಥಿಸಿದ್ರ ಕ್ಷಣದಲ್ಲಿ ಅವರ ಪಾಪದ ಪಿಂಡವನ್ನು ತೊಂಡರಿಸಿ ನನ್ನ ರಕ್ತಕ್ಕೆ ಶಾಂತಿ ನೀಡುತ್ತಿದ್ರ ಟೈಗರ್ ವರದ ನಾಯಕ ಮಹೇಂದ್ರ ಇವ ಅಂತ್ಯಂತ ಹುಲಿ ಅಲ್ಲರೇ ಬಿಟ್ಟು ಯಮಲೋಕ ಸಂಜೆ ಕೆಂಪಾದಾಗ ಸೂರ್ಯ ತುಂಬಾದಾಗ ಅತ್ತಿತ್ತ ಸುತ್ತ ಮುತ್ತ ಕತ್ತಲಾದಾಗ ಕಡಿಮೆ ಅತ್ತ ಕರೋಣ ಓಪನ್ ಆತು ಲಾಕ್ಡೌನ್ ನಿಮ್ಮೋಳಿ ಸುತ್ತಿ ಸುತ್ತಿ ತಂಡಲಾಗೇನ ಹೊರಗೆ ಬಾ ಮಾರಿ ತೋರಿಸಿ ಬಾ ಹೊರಗೆ ಬಾ ಮಾರಿ ತೋರಿಸಿ ಬಾ ಪಪ್ಪಿಡೆ 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 ಬಾರಲ್ಲ ಬಾರಲ್ಲ ಪಪ್ಪಿಡೆ 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 ಬಾರಲ್ಲ ಬಾರಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ಹೈಪರ್ ಹುಡುಗ ಹೈ ಹೈ ಎಂದನ ಅವ್ರ ಮನಿ ಮುಂದ ಫಾದರ್ ಕಂಡೋಡಿದಾನ ಬಾರಿ ಐದು ಪೀಸ ತಗರನ ಆನ್ಲೈನ್ ಕ್ಲಾಸ್ ಕೊಟ್ಟ ನೋಡು ಜಾಸ್ತ ಇಬ್ಬರು ಸೇರಿ ಮಾಡಲ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ಹೆಂಗೈತದ ಬೇರೆ ಟಮಾಟಿ ಕೆಂಪ ಕೆಂಪ ಮಾವ ಹೊಡಿತಾರೆ ಒಂದು ಕಂಬ ಟಮಾಟಿ ಕೆಂಪ ಕೆಂಪ ಮಾವ ಹೊಡಿತಾರೆ ಒಂದು ಕಂಬ
ಸಾಕಾಗೈತಿ ಸಾಕಾಗೈತ್ರಿ ಈ ಮೊಸರಿನ ದಂಧೆ ಐತೀನಿ ಅಲ್ರಿ ಮುಂಜಾನಿಂದ ಹಿಡಿದು ಸಂಜೆ ಮಠ ತಿರುಗಾಡಿದ್ರು ಒಂದ್ ಗಿರಾಕಿ ಸೆಟ್ಟಾಗ ಬರೋವಲ್ರಿ ಯಪ್ಪ ನನ್ನ ಗಡಿಗೆಗಿನ ಮೊಸರು ಹಂಗ ಉಳ್ದೈತ್ರಿ ಯಪ್ಪ ದೇವ್ರೆ ಯಾವ್ದಾರ ಒಂದು ಚಲೋ ಗಿರಾಕಿ ಕಳಿಸ್ಯಪ್ಪ ನನ್ನ ಗಡಿಗೆನ ಮೊಸರು ಖಾಲಿ ಆದ್ರ ನಿನಗ್ 1 ನಿಮಿಷ ಅಲ್ಲ 1 ತಾಸು ಮೌನಾಚರಣೆ ಮಾಡ್ತೀನಪ್ಪ ಎದ್ರ ಮಳ ರಾಜಕ್ಕ ನಾ ಶಿವರಾತ್ರಿ ಯವ್ವ ಬರ್ರಿ ಯಪ್ಪ ಬರ್ರಿ ನನ್ನ ಹಿಡ್ಕೊಳ್ಳೋ ಮಟ್ಟ ಹಿಡ್ಕೊಂಡು ಕೆಲಸಕ್ಕೆ ಬಂದನ್ನ ಯವ್ವ ಏಯ್ ನಾನು ಎಲ್ಲಿ ನಿನ್ ಕೆಡ್ಸಕ್ ಬಂದಿನಿ ಆ ರಾಧಿಕ ಅದೇ ಪೆದ್ದೆ ಅಂತೀನಿ ಹಿಡ್ಕೊಂಡ್ ಮಟ್ಟ ಹಿಡ್ಕೊಂಡು ನನಗ ಪೆದ್ದೆ ಅನ್ನಕತ್ತನ ಯಾರ ಪೊಲೀಸರು ಬರ್ರಿ ಅಯ್ಯಪ್ಪ ಅವನ ಕಳ್ಳರ ಒದ್ದಂಗ್ ಓದಿ ಬರ್ರಿ ಲೇ ನೀನ್ ಅವ್ನ ಕಪ್ಪಿ ಅಂತವನ ನನ್ನೇ ಹಿಡ್ಕೊಂಡು ಲೇ ಹಿಜಡೆ ಹಳೆ ಹಿಜಡೆ ಅಲ್ಲ ಮುಟ್ಟಿದ್ರೆ ನಾ ತಾಯಿನ ಕೆಟ್ಟೋದೆ ಆಳ್ಸೋದೆ ನನಗೆ ಹತ್ತಿದಕ್ಕೆ ಅಂತೇಳಿ ಮುಟ್ಟಿದೆ ನಾನು ನಿನಗ ಹತ್ತಿದಕ್ಕೆ ನೀ ಏನನ್ನ ಸ್ವಾದ್ರ ಮಾವನು ಏನು ಸ್ವಾದ್ರ ಹತ್ತಿ ಮಗನ ಏ ನಾ ಏನ್ ನಿನಗ ಮುಂದೆ ಹತ್ತಿನ ನೀನ್ ಹಿತ್ಲು ಮಗದಾಗ ಹತ್ತಿನ ನಿನಗ ಹಿಂದೆ ಹತ್ತಿಲ್ಲ ಮುಂದೆ ಹತ್ತಿಲ್ಲ ಇನ್ ಮೇಲೆ ಹತ್ಬೇಕಂತೇಳಿ ಮುಟ್ಟಿನ ಏನ ಅಂದಿ ಅನ್ನದೇನ ನೀ ಒಂದ್ ಗಟ್ಟಿ ಮನಸ್ಸು ಮಾಡ ಎಷ್ಟನ ಇಲ್ಲೇ ಹತ್ತೇ ಬಿಡ್ತೀನಿ ಬಾಯಿ ತೊಳ್ಕೊಂಡು ಚಂದಾಗ ಮಾತಾಡ ನೀ ಹಿಂಗ ಮಾತಾಡಿದೆ ಅಂದ್ರ ನಿನ್ನ ಚೊಣ್ಣ ಹರಿದ ನೀನು ಸೊಂಟ ಮುರಿದ ಕಳಿಸ್ತೀನಿ ಬಾ ಹುಷಾರಿ ಅಲ್ಲ ನನ್ ಸೊಣ್ಣ ಬಿಚ್ಚ ನಿನಗೇನ್ ಮುರಿಬೇಕನ್ಸತ್ತ ಅದನ್ನ ಮುರಿದ ಕಳ್ಸ ಒಟ್ಟ ನೋಡು ನಿನ್ನ ಮನ್ಸಿಗೆ ಹೆಂಗ್ ತಿಟ್ಟೈತೆ ಹಂಗ ಮಾಡ ಅಲ್ರಿ 3 ಬಿಟ್ಟರು ಉರಿ ದೊಡ್ಡರು ಅಂತಂತಾರ ಈ ಮಗ 3 ಬಿಟ್ಟನ್ನ ಕಾಣಕತೈತಿ ಇವ್ ಕಡೆ ರೊಕ್ಕ ಬಾಳ ಇರ್ಬೇಕು ಇವ್ನ ರಂಬಿಸಿ ಇವ್ನ ರೊಕ್ಕ ಇಸ್ಕೊಂಡು ಕೈ ಕೊಟ್ರ ಮನ್ಸಿನಾಗ ಮಂಡಾಗಿ ತಿಂದ ಮನಸ್ಸು ನೋಯಿಸ್ಕೊಳ್ಬೇಡ ನಮ್ಮಂತ ಹೆಂಗ್ ಹುಡುಗರಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂತ ಇರ್ಲಿ ನಿಂದ ಯಾವ ಊರು ನಾವು ಎಲ್ಲಿ ಇರ್ತೀವಿ ಅದೇ ನಮ್ಮವ್ರ ನಾವ್ ಯಾರು ಕೂಡ ಮಾತಾಡ್ತೀವಿ ಅವ್ರೇ ನಮ್ಮವ್ರ ಅಂದಂಗ ಇಲ್ಲಿ ನಿಮ್ಮೂರಾಗ ದಂಡೆ ಮಾಡಕ ರೂಮ್ ಸಿಗ್ತಾವನ್ರಿ ನಿಮ್ಮೂರಾಗ ಅಯ್ಯ ನಿನಗೆ ಎಟ್ಟು ಬೇಕು ಟ್ಯಾಕಿ ಗಂಟ್ಲೆ ಅದಾವು ಟ್ಯಾಕಿ ಗಂಟ್ಲೆ ಬೇಡ ಕುಲ್ಲ ಎದ್ದ ಒಂದ್ ಬೇಕ ನೀವ್ ರೂಮ್ ಕೊಡ್ಬೇಕಂದ್ರ ಕೆಲವು ಕರಾರ್ ಕಂಡೀಷನ್ ಅದ ನೋಡ್ರಿ ನಮ್ಮ ಸೂಪರ್ ಅಂದ್ರೆ ಸೂಪರ್ ಬರ್ಜರ್ ಆಗಿದೆ ಸೂಪರ್ ಡೂಪರ್ ಆಗೈತೆ ನಮ್ದ ಇಲ್ಲಿ ಏ ನಿನ್ನ ಅವನ ಶಿಲ್ಪಾ ಶೆಟ್ಟರ್ ತಮ್ಮನ ಬೈಲಿ ಸೋನುಗೌಡ್ರ ಕಾಕಾಗೆ ನೋಡು ಮಗ ಇವ ಯಾಕ ಏನಾತ ಇವತ್ತು ತೋರಿ ಏನ್ ಜನರೇಟರ್ ಎಣ್ಣೆ ಹಾಕೊಂಡ ಬಂದಿ ಏನು ಫುಲ್ ಮಾಡ್ಕೊಂಡ ಬಂದಿ ಎಣ್ಣೆ ಮಕ್ಕೊಂಡಿತ್ತ ನಿಂದ ಜನರೇಟರ್ ಎಲ್ಲ ಹೊಸ್ತಾಗೆಲ್ಲ ಹಿಂಗ ಗ್ರೂಪ್ ಕಡಿಮೆ ಇವತ್ತು ಫುಲ್ ಇಲ್ಲ ಮಾಮ ಸಮಥಿಂಗ್ ಏನೋ ಬೇರೆ ನಡಿಚಾನ ಬಡಿಸ್ಕೊಂಡ್ ಬಂದಾನ ಇವತ್ತ ಏನಪ್ಪ ಅವನಿನ ಕರಾರ್ ಕಂಡೀಷನ್ ನಮ್ ರೂಮ್ ಸುತ್ತಮುತ್ತ ಹೆಂಗ್ ಹುಡುಗರು ಯಾರು ಇರ್ಬಾರ್ದು ಬರೀ 16, 18, 20 ವರ್ಷದ ಹುಡುಗಿಯರ್ ಇರ್ಬೇಕು ಅಂತ ಓಣೆಗಂದ್ರ ಬಾಳ ಚಲೋ ಆಕೈತ್ ನೋಡ್ರಿ ನಮಗ ಬಾ ಬಾಬಾ ಮಗ ನೋಡಿ ಜಾನ್ಸಿನ ತಮ್ಮ ನೀವ್ ಅಂತೀನಿ ದೋಸಲ್ಲೇ ಹೊಡ್ಯಾಕತ್ತ ನಮ್ಮ ಮಗ ಲೇ ಅಂತ ಹಳ್ಳಿ ಒಳಗೆ ಇಂಥ ಕೋಲ್ ಸಿಗ್ತಾವ ಸಿಗುದಿಲ್ಲ ಅಲ್ಲ ಮತ್ತೆ ಬಾಯಿ ಬಿಚ್ಚನ ಹೇಳ ಮತ್ತೆ ಎಂತ ಓದ್ಯಾವ ಲೇ ಇಂಥ ಹಳ್ಳಿ ಒಳಗ ಅಂತ ಕೋಲ್ ಎಲ್ಲಿ ಸಿಗ್ತಾವು ಏನೋ ನಮ್ಗೆ ಹೇಳ್ತಿದ್ಲ ಅಂತ ಹೇಳಿದ ಒಂದು ಕುಲ್ಲ ಐತಿ ಅದನ್ನ ಕೊಡ್ಸ್ಬೇಕಂತ ಮಾಡಿದ್ದೆ ನಾನು ಇಲ್ಲ ಚಿಪ್ಸ್ ಅದಾವ ನಿನ್ ಜಾತಿ ಕೋಳಿ ಬೇಡ ನಿಂದ ಇದ್ರ ಬಾಳ ಬರ್ಬೇಕಾಕೈತ್ ನೋಡ ನಂದಕ್ಕ ಬರ್ತಾರ ಅಂತ ಮಾಡಿದ್ದೆ ನಾನು ನಂದೊಂದು ಕೋಲಿ ಐತಿ ಆದ್ರ ಬಾಕ್ಲದ ಮುಂದ ಕಸ ಕಡ್ಡಿ ಬಾಳ ಬೆಳೆದೈತಿ ನೀ ಏನಾರ ಸ್ವಚ್ಛ ಮಾಡ್ಕೊಂಡು ಇರ್ತೀನಿ ಅಂದ್ರ ಬಂದ್ ಇರು ಅಲ್ಲ ದುಡ್ಡು ತಗೊಳಕ ನೀನ್ ಅದನ್ನೇ ನಿಮ್ಮ ಅಪ್ಪ ಮಾಡಿ ಕೊಡ್ತಾನ ನಿಮ್ಮ ಅಪ್ಪ ನಮ್ಮ ಕಡೆಯಿಂದ ಆಗುಲ್ ಅಂದ್ರ ಆಗುಲ್ ನೋಡ್ ದೋಸ್ತ ಏನ ನಮ್ಮಪ್ಪ ಕೋಲಿ ಕಟ್ಟಿಸ್ದಾಗಿಂದ್ರ ಇದುವರೆಗೆ ನಾವು ಕಾಲ್ ಇಟ್ಟಿಲ್ಲ ಯಾಕಂದ್ರ ಅದು ಅಮಾಸಿ ಹುಣಿ ಬಂತಂದ್ರ ಅಷ್ಟ ಕಸ ಸ್ವಚ್ಛ ಮಾಡಿ ಎಲ್ಲಾ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಕಲ್ಲು ಮುಳ್ಳು ಕಸ ಕಡ್ಡಿರ್ಲ ಯಾವ್ದಾದ್ರ ಒಂದು ಕರಿಯ ವಾಸ ಮಾಡಿದ್ದಾನೆ ಕರಿಯವ ಕರೆ ಹಾವಲ್ಲ ಹೆಣ್ಣ ಕೊಂಡನ ಬಂದಿತ್ತು ಒಂದು ದೊಡ್ಡದ ಐತದ ರಗಡ ಹಾವು ಕೇಳ್ತೇನ ಅವ್ನವ್ನ ಹಾವು ಒಳಗ್ ಬರೋದಟ್ಟ ತಡ ನಮ್ಮಪ್ಪ ಬಡಗಿ ತಗೊಂಡು ನಿಂದಿರ್ತಿದ್ದ ಬಡಗಿ ತಗೊಂಡ್ ನಿಂದ್ರ ನೋಡಿ ಹುರುಪಿಲಿ ಬಂದಿದ್ದ ಹಾವು ನಮ್ಮಪ್ಪನ ಬಡಗಿ ನೋಡಿ ಬಂದ ದಾರಿಗೆ ಸೂಕಿಲ್ಲಂತ ತಾವ ಹೋಗ್ಬಿಡ್ತಿದ್ವು ಅಂದ್ರ ಕೋಳಿ ಒಳಗ ಯಾವ ಕಾಲಿಟ್ಟ ಕಾಣಿಸೋದಿಲ್ಲ ಶಿವರಾತ್ರಿ ಕಾಲಿಟ್ಟ ಹಾಲು ಉಕ್ಕಿಸಿ ತಂಪು ಮಾಡಿ ಬಿಡ್ತಾನ ಸ್ವಲ್ಪ ತೆಗೆದು ತೋರಿಸ್ತೀರನ ಇದು ಊಟಿ ಬಾಟಲ್ ರೀ ಇದು ಓಟಿ ಬಾಟ್ಲಿ ಇದು ಚಾಯ್ಸ್ ಬಾಟ್ಲಿ ಇಲ್ಲಿ ಅದಾವೆಲ್ಲ
ನೋಡ್ರಿ ಶಿವರಾತ್ರಿ ಅವ್ರ ನಾ ನಿಮಗ ಮಣಿ ತೋರಿಸ್ತೀನಿ. ಮಣಿ ತೋರಿಸಿದ ಮೇಲೆ ಬ್ಯಾಡ್ ಅನ್ನಬಾರ್ದು, ಮತ್ತದ್ದು ಬಾರಿ ಆಕೇತಿ ಅನ್ನಬಾರ್ದು. ಇದ ನೋಡ್ರಿ ಮೊದಲೇ ರಾಧಿಕನ ಕಂಡೀಷನ್. ಆಯ್ತು ನೋಡ್ರಿ, ನಿಮ್ ಕಂಡೀಷನ್ ಪ್ರಕಾರ ಆಗ್ಲಿ. ಬರ್ರಿ ಇಲ್ಲಿ. ಹಿಂಗ ಮುಂದ್ ನಾ ಹೊಕ್ಕಿನಿ, ಅಲ್ಲೇ ಕುಂಬಾರವ್ರ ಮನಿ ಬರ್ತೈತಿ, ನಾ ಅಲ್ಲಿ ನಿಂದಿರ್ತೀನಿ. ನನ್ ಹಿಂದ್ ಬಂದು ಅಲ್ಲಿ ಒಂದು ಬಡಿಗೆರ ಮನಿ ಇರ್ತೈತಿ, ಅಲ್ಲಿ ಬರ್ರಿ. ಅಲ್ಲಿ ನಿಂತ್ರಂದ್ರ ನಮ್ಮ ಮನಿ ಕಾಣಿಸ್ತೈತಿ ಏನ್ರಿ? ನೀನು ಇಲ್ಲಿಂದ್ರ ಮುಂದೆ ಹೋಗೋದು, ನಾನು ಹಿಂದೆ ಬರೋದು ಮಾಡಿದ್ರ ಮಂದಿ ಏನಂತ ಕುಂತ ಮಂದಿ ಎರಡು ಹುಡ್ರು ಎಲ್ಲ ಪದ್ಯಕ್ಕೆ ಹೋಗ್ತಾವ, ಪದ್ಯಕ್ಕೆ ಅಂತಾರ. ಹೌದಾ? ಹಂಗಂದ್ರ ನೀನ್ ಮುಂದ್ ನಡಿ, ನಾನ್ ನಿನ್ ಹಿಂದಿಂದ ಬರ್ತೀನಿ. ಅಲ್ಲ, ನಾನು ಮುಂದೆ ಹೋಗೋದು ನೀನಿಂದ ಬರೋದು ಮಾಡಿದ್ರೆ ಇಲ್ಲೇ ಕಬ್ಬಿನೆಲ್ಲ ಕೊಂಟಪ್ಪು ಎರಡು ಹಕ್ಕಿ ಅಂತಾರ. ಬರೇ ಕಬ್ಬಿನ ಪಡ ಇದು ಪಡ ಬರೀ ಇವಾದು. ನೀನು ಒಂದರ ಸಂಧಿ ಹಿಡ್ದೀನಿ ಇಲ್ಲ ಯಪ್ಪ, ಜಾಲೆ ತೂಸ್ತಾವ ಬ್ಯಾಡಪ್ಪ. ಇಲ್ಲೇ ಏನಿದ್ರು ಬರೋಬ್ಬರಿ ಐತದ. ಆಯ್ತಪ್ಪ, ಅಲ್ಲೊಮ್ಮರೆ ಹೆಂಗಾರ ಹೋಗೋದು ಅದು ನನಗೆ ತಲೆ ಕೆಟ್ಟು ಹೋಯ್ತೀನಿ. ಹೆಂಗ ಹೋಗೋದು ನೀನಾರ ಹೇಳು. ಈಗ ಕಲಿಯುಗದಾಗ ಅಂದ್ರ ನಾನು ಹೇಳ್ತೀನಿ ಕೇಳ. ನೀನ್ ಬರ್ತಿ ಅಂತೇಳಿ ಇನ್ಸ್ಟಾಗ್ರಾಮ್ಲಿಂದ ರೀಲ್ಸ್ ತೆಗ್ದ ನಮ್ಮೂರು ಊರಿನ ಹುಡುಗರ ವಾಟ್ಸಪ್ದಾಗ ಸ್ಟೇಟಸ್ ಹಾಕ್ಯಾರ. ಒಯ್ಯಲ್ಲ ನಮ್ಮೂರು ಹುಡುಗರಿಗೆ ಸಾಂಗ ರೀಲ್ಸ್ ಸುದ್ದಿ ಯಾಕ್ರ ತೆಗಿತೀವಿ ಅಂತೀನಿ. ಯಪ್ಪ ಬಾ ಮುಂದ. ದೇವ್ರ ನಿನ್ ಲವರ್ ನಿನಗ ಸಿಗ್ಲಿಯಪ್ಪ, ಬೇರೆದಾಗಿ ಯಾರಿಗೂ ಸಿಗ್ಬಾರ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಐತೆ ನಿಂದು? ಆಯ್ತು ನಿಮ್ಮಂತ ರಗಡ ಹುಡುಗಿಯರ ಇಲ್ಲ ಅಂತ ಮಾಡಿ ನಾ ಐತಂದೆ. ಅಕಸ್ಮಾತ್ ಇತ್ತಂದ್ರ ನಿನ್ ದೋಸ್ತಗ ಸಿಗ್ಲಿ ಅದಲ್ಲಿ ಮತ್ತೆ ಮಾಡ್ತೀವಿ. ಶಿವರಾತ್ರಿ ಅಡಿಶಾಗ್ಯಾನ ಮಜ್ಜಿಗೆ ಅಂದ್ರೆ ಅಲ್ಲೇ ಇಟ್ಟೋತರ ತಗಡಿನ ಸಂದಾಗಿದ್ದೆಲ್ಲ ಇರ್ಬೇಕು ನೋಡ್ಕೊ ಹೋಗಂದಿತ್ತು. ಏನ್ ಸಿರ್ರ ಉಪ್ಪಿಟ್ಟು ಕಬ್ಬಿನ ಡ್ಯಾನ್ಸ್ ಎಲ್ಲ ಹೋಗ್ಯಾವ. ಏನಿದ್ರು ಗುದ್ದು ಗುರ್ಗಿನ ನೋಡು. ನೀನ್ ನೋಡ್ದಾಗೆಲ್ಲ ಏನ್ ಆಕೈತಿ? ಎದ್ದಿ ಸತಕ್ ಮಕ್ಕೊಳಕತ್ತತಿ. ಯಾಕ? ಯಾವ ಒಂದು ಹುರುಪ್ ಅದಕ್ಕ. ಅಲ್ಲ ಹುರುಪ್ಲೆ ಬಂದೈತಿ. ಓರಿ ಹಿಂಗ್ ಮಾಡ್ರಿ ಹೆಂಗ ನೀನ? ಯಾವಾಗ ಬಂದೈತಿ? ನೋಡ್ಬೇಕು ನಾವ್ ಅಲ್ಲಪ್ಪ ನೋಡಾಕ ಒಲ್ಲೆ ಮಾಮ. ಏನ ಹುಡುಗಿ ನೋಡ್ದಾಗೆಲ್ಲ ಚುರ್ರು ಚುರ್ರು ಎಲ್ಲಿ? ನೀನು ಒಂದ್ ನಮನೆ 4 ನಮನೆ ತೊಡ್ಕೊ ಬಂದಿಟ್ಟು ನೋಡ್ಬೇಕು. ನೀನ್ ನಮ್ಮ ಮನ್ಗಳಿದ್ದಂಗ ಅನ್ನಕ್ ಹೋಗ್ಬಿಡ್ರೆ ಏನ ಇವತ್ತು ಇವನ್ನೈತಿ ಗಿಂಡಿ ಕಣ್ಣಲ್ಲ ಅನ್ನೋದು. ಅಲ್ಲಂದ್ರೆ ನಿಮ್ ಹಳೆ ಅವ್ರ ಮ್ಯಾಗ ಆಣಿ ಒಂದೊಂದಿರ್ತ ಹೊಯ್ಕೊಂತ ನೋಡವು. ಮಾಮ ಏನ ಹುಡುಗಿ ನೀನ್ ನೋಡ್ದಾಗೆಲ್ಲ ಮತ್ತೆ ಏನಾಕೈತಿ? ನೀನ್ ನೋಡ್ದಾಗೆಲ್ಲ ಒಂದ ಸವನ ಚುರ್ ಚುರ್ ಹುರು ಹುರು ಎಲ್ಲಿ? ಗುಬು ಗುಬು ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ. ಮತ್ತೆ ಎಲ್ಲಿ? ಅಲ್ಲಿ ಎಲ್ಲಿ? ಚುರು ಚುರು
ಬೇಕ ಸಾಕಾಗಿ ಮಾಲಕ ಮುಂದೆ ಬಂದು ಕೂತಲ್ಲ. ಸರಿ ಇವತ್ತ ಹೆಂಗಿದ್ರೆ ಗೆಚ್ಚಿಗಲ್ಗಿಲೆ ಅಡೇ 9 ನಾನಲ್ಲ ಇವ. ನಂದೇನಿಲ್ಲ ನೀವ್ ಹೆಂಗಂತ್ರಂಗ ಬೆಳತಂದ್ರ ಬೆಳತನ ನಾವು ಪುಣ್ಯಕ ಬಂದಿ ಬೆತನಕ ಕಟ್ಟಿ ಅಂದ್ರೆ ಕಟ್ಟಿದ್ದೀವಿ ನಾವು. ಆದ್ರೆ ಏನ್ ಮಾಡುದು ಮಾಲಕರು ಕುಂತಾರಲ್ಲ ಅದಕ್ಕೆ. ಮಾಮ ಬರ್ತಾನಲ್ಲ ಇನ್ನೊಬ್ಬವ, ಯಾಕೆ ಅವ್ನು ಗುಂಪು ಕಳ್ಸೋದು ಬೇಡ ನೀನು ಗುಂಪಿಸ್ಕೊಂಡು ನೀವು ಹೊಂಟೆಪ್ಪ. ಅವ್ನು ಯಾರು ಗುಂಬ್ತಾರೆ, ನೀ ಗುಂಬ್ತೀವಿ ಹೋಗಿ. ನಿಂದು ಗಾವ್ ಆಗೋಲ್ಲ, ನಾವು ಗುಂಪಕ್ಕ ಹೋಗಿ. ನೀ ಹೋಗ್ಬರ್ತೀಯ? ಇಬ್ರು ಒಟ್ಟಿಗೆ ಹೋಗೋಣ. ನೀ ಹೋಗಿ, ನಾ ಬರ್ತೀನಿ. ಬೇಡ ಬೇಡ ಇನ್ನೂ ಒಂದು ಅಕ್ಕನ ಮತ್ತೇನಂತೆ ಹಾಕಂಗ ಮಸ್ತಾರ ಏನು ತಗದಿ ತಗದಿಲ್ಲ. ಅದು ಹಂಗ ಹೆಚ್ಚಾಗಿತ್ತ. ಏನ್ ಹೆಚ್ಚಾಗಿತ್ತ? ಹುರುಪು ಎದ್ದೆತ್ತ ಹುರುಪ. ಎಲ್ಲಾರು ಹೆಂಗ್ ಹೋಗಿತಾರ ಮಗ, ಹಿಂಗ ತಗೊಂಡು ಹಿಂಗ್ ಹೋಗಿತಾನ. ಹೋಗ್ಬರ್ತೀರಾ? ಹೋಗ ನೋಡ್ರಿ ಇಬ್ರು ಒಟ್ಟಿಗೆ. ನೀ ನಡಿ, ನಾ ಬರ್ತೀನಿ. ನೀನ್ ಹಿಡ್ಕೊಂಡ ಹೋಗಾಕಿ ನಾನ ಒಂದ್ ಕಲ್ಲರ್ ಕೊಡ, ನೀವು ಹೆಡನ ಎತ್ತೀನಿ ಇವತ್ತು. ಹೋಗಿ ಬಾ. ಟಾಟಾ ರಾಧಿಕಾ. ಬಾಯ್ 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 ಬಾಯ್. ಮಾಡ್ಡನ್ನು ಮಾಡ ತ್ರಾಸ್ ಬೆಳಕರ್ದ್ರ ಆಗಂಗಿಲ್ಲ ಅದು. ಛೇ ಸಾಕ್ ತಗತ್ರಿ, ಮೂಳುಗಳು ಸಲುವಾಗಿ ಅಂತೀನಿ. ಅದ ಇದ್ದಾಗ ರಾಧಿಕಾಕ್ಕ ನಿನ್ನ ಮನಿ ಭಾಳ ಕೂಲಿ ಚಲೋ ಐತಿ, ಅದ್ರಾಗ ಒಂದು ಸಳ್ಳಿ ಪಳ್ಳಿ ಇರೋದಿಲ್ಲ ಅಂತಾರ. ನಾನು ಹುರುಪಿಗೆ ಅದು ಬಾಡಿಗೆ ಕೊಟ್ಟಿರ್ತೀನಿ. ಬೆಳಿಗ್ಗೆದ್ದ ಬಾಡಿಗೆ ಕೊಡಕ್ ಹೋದ್ರ ಅವ್ರು ರೊಕ್ಕನ ಕೊಡಂಗಿಲ್ಲ ಅಂತಾರ. ಮುಂಜಾನೆ ಬಾ, ನಾಳೆಗೆ ಬಾ ಅಂತಾರ. ಇಲ್ಲಂದ್ ಯಾವ ಉದ್ರಿ ಕೇಳಕ್ ಬರ್ಲಿ, ಅವ್ರ ಬಾಯಾಗ ಬಡಿಗಿನ ತುರಿಕ್ ಕಳಿಸ್ತೇನೆ. ಬಡಿ ಬಾ ಸಾಂದ್ರ ನೀನು ಮಣಕಾಲ ತುರುಕ್ತಿದ್ನಿಲ್ಲ ಹೇಳು. ಬಡಿಗೆ ಹೋಗದಕ್ಕ ಬಾರ ಬಂಗಾರ ಆಗಿದಿ ಸಿಂಗಾರ ಮಂದಿ ನೋಡತಾರ ನಿರಗನೆದರ ಬಡುತ್ತಾರ ಕರೆಯದ ಮುದಿಗರು ನಿನ್ನ ಕಣ್ಣಾಗ ಬರುತ್ತಾರ ದೃಷ್ಟಿಯಾಗತೈತಿ ಬಾರ. ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜನ್ಮ ಕೊಟ್ಟರಿಗೆ ಎದರ್ಬೇಡಂತಾರ. ಅದು ಸುಳ್ಳಲ್ಲ ನೋಡ್ರಿ. ಈಗ ಜಗತ್ತಿನಾಗ ಒಬ್ರಿಗೊಬ್ರು ಶತ್ರುಗಳಿರ್ತಾರಂತ, ಇದು ಸುಳ್ಳಲ್ಲ. ಕಳ್ಳರಿಗ ಬೆಳದಂಗಳ ಶತ್ರು, ಭಿಕ್ಷಕರ ಬೀದಿನಾಗಳ ಶತ್ರು, ಓಸಿ ಇಸ್ಪಟ್ ಆಡೋರಿಗೆ ಆ ಪೊಲೀಸರ ಶತ್ರು. ಆದ್ರೆ ಯಾವ್ರಾದ್ರೀಗ ನಾ ಪ್ರೀತಿ ಮಾಡೋಕ್ಕಂತರು ಆ ಹುಡುಗಿ ತಂದೆನ ಶತ್ರುನು. ಯಪ್ಪ ನಿನ್ನ ಮಗಳ ಮದುವೆ ಹಾಕಿನ ಓಕೆ ಸಿಗ್ನಲ್ ಕೊಡಂದ್ರೆ ಆ ಮಗ ಕೆಂಪು ಸಿಗ್ನಲ್ ಕೊಡ್ತಾನೆ. ಹಿಂಗಾದ್ರೆ ಯಾವ್ರಾದ್ರಿ ಗತಿ? ಅದು ಗತಿ. ನೀನು ಇಲ್ಲೇ ನಿಂತಿರುವೆ ನನ್ನ ಹೃದಯ ದೇವತೆ. ಒಂದೆರಡು ದಿನ ನೀನು ಭೇಟಿ ಆಗಲಾರ್ದಕ್ಕೆ ನನ್ನ ಜೀವ ಒಂದ ಸಮಯ ಜಡ ಬಡ್ಸಕತೈತಿ. 2 ದಿನ ಎಲ್ಲಿ ಆರೋಗಿದ್ದೆ ನನ್ನ ಪ್ರೀತಿ ಪಾರಿವಾಳ. ಅಯ್ಯೋ ಮಮ್ಮ, ನಾನ್ ನಿನಗ್ ಭೇಟಿ ಆಗ್ಬಾರ್ದು ಅಂತೇಳಿ ನಮ್ಮಪ್ಪ ನನ್ನ ಕೋಲಿಯಾಗ ಹಾಕಿ ಕಿಲಿ ಹಾಕಿದ್ದ. ಅದ್ರ ಸಲುವಾಗಿ ನಮ್ಮಪ್ಪನ ಕೋಲಿ ಕಿಲಿ ಮುರಿದ ನಿನ್ನ ಪ್ರೀತಿಗೋಸ್ಕರ ಜಿಂಕಿ ಜಿಗ್ದಂಗ್ ಓಡ್ಕೊಂಡು ಬಂದಿನಿ ಮಗ. ನೋಡ ಇಷ್ಟು ದಿನ ನಿಮ್ಮಪ್ಪ ನೀನ ನನ್ನಳೆ ಅಂತ ಮುದ್ ಮಾಡ್ತದ. ಈಗ ಸಾಕಾರ ಸೋಮಶೇಖರ್ ಕಾರ್ಕೊಂಡೋದ್ರಿಂದ ನಿಮ್ಮಪ್ಪ 2 ಕಂಬಂದ. ನಾವಿಬ್ರು ಮದುವೆ ಆಗಿ ನಿಮ್ಮಪ್ಪ ಒಪ್ಪಿಕೊಳ್ಳಕ್ರೆ ಏನು ಮಾಡೋಣ? ಓಡ್ ಹೋಗೋಣ.
ಓಡಿ ಹೋಗೋದು ಕೈಲಾಗಲ್ಲ ರೇಡಿ ಕೆಲಸ ನಾವು ಮಾಡಬಾರ್ದ. ನಾನು ನಿಮ್ಮಪ್ಪಗೆ ಮಳ್ಳು ಮಾಡಿ ನಮ್ಮಿಬ್ಬರು ಪ್ರೀತಿ ಒಪ್ಸಿ ಅವನ ಕೈಯಲ್ಲಿ ನನಗೆ ನಿನ್ನ ವೆಗ್ಗಿ ಕಲೆಕ್ಷನ್ ಮಾಡಲ್ಲ ಅಂದ್ರ ನನ್ನ ಹೆಸರು ಅವರಾದ್ರೇನಲ್ಲ ನೋಡು. ಮಾಮ ಈ ನಿನ್ನ ಎಡೆ ಯಾಕೋ ಡೌಟ್ ನಡೆಯಾಕತ್ತೈತಿ ನನಗೆ. ಸಕ್ಸಸ್ ಆಗೋದು ಭಾಳ ಡೌಟ್ ಐತಿದ್ದು. ಡೌಟ್ ಇಲ್ಲ ಗ್ಯೂಟ್ ಇಲ್ಲ 190% ಸಕ್ಸಸ್ ಆಗುತ್ತೆ ನನ್ನ ಪ್ರೀತಿ ಲೈಲಾ. ಹೌದೇನು ನನ್ನ ಪ್ರೀತಿಯ ಮಜ್ನು? ಹಂಗಾರೆ ಗಿಚ್ ಗಿಲಿ ಹೊಡಿ ಒಂದು ಅಡಿ ಪಾಚು ಪಲ್ಪಲ್ಲಿ
ಆಗಬೇಕಾರೆ ಸೌಕಾರ ಸೋಮಶೇಖರ್ ಏನಂತ ಕೇಳಿ ಅವನ ಪ್ರೀತಿ ಶ್ವಾಸ ಗಳಿಸ ಸೌಕಾರ ಸೋಮಶೇಖರ್ ನಿನ್ನ ಸರ್ವ ಆಸ್ತಿಯಲ್ಲಿ ಸುತ್ತೋಳಲ್ಲಿಗೆ ಅರಸನಾಗಿ ನಿಲ್ಲುವೆ ಸೌಕಾರ ಸೋಮಶೇಖರ್ ನಾನು ನಿನ್ನ ಗೆಳೆತನ ಬಯಸಿರೋದು ದೊಡ್ಡ ಕುಬೇರನಾಗಬೇಕಂತ ಅಲ್ಲ, ಅಂದದ ಚಂದದ ಗೊಂಬೆ ಅಂತಿರುವ ನಿನ್ನ ತಂಗಿ ಹೇಳಿದ ಹುಚ್ಚು ಪ್ರೀತಿಗೆ ದೇವಿಕಾ ಕಾಮದಿಂದ ಕಾದು ನಿಂತಿರುವ ಈ ಪ್ರಖ್ಯಾತನ ಸತಿ ಸಂಗತಿ ನೀನು ಆದರೆ ಇರದಿದ್ದರೆ ನಾನು ಅಪ್ಪುರಿ ಹಾಗೆ ನಿನ್ನ ಮೈ ಮೇಲೆಯರಿಗೆ ನಿನ್ನ ಶೀಲಾದನ ಮಾಡದಿದ್ದರೆ ಇಷ್ಟ ಪ್ರಖ್ಯಾತನೇ ಅಲ್ಲ. ಓಹೋ, ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಂದಂತೆ ಈ ಪ್ರಖ್ಯಾತ ಮನದರ್ಶಿ ಬಂದ ಬಿಟ್ಟಳಲ್ಲ. ಹಲೋ ದೇವಿಕಾ, ಯಾರು? ನಾನು ನಿಮ್ಮಣ್ಣನ ಕಂಪ್ನಿ ಮ್ಯಾನೇಜರ್ ಪ್ರಖ್ಯಾತ. ಇರ್ಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಯಾರಿಲ್ಲದ ಗಾಡಿ ದೇವರಿಲ್ಲದ ಗುಡಿಯಲ್ಲಿ ಬರಡಾದ ನಿನ್ನ ಬಾಳಿಗೆ ಆಸರಾಗಲೇಬೇಕೆ ಎಂದು ನಿರ್ಧರಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ದಾರಿ ಬಿಡ. ದಾರಿ ಬಿಟ್ಬಿಡ್ಬೇಕಾ? ಮೃಗ ಮುರುಗಗಳಲ್ಲಿ ಬೆಟ್ಟವಾದ ಕಾಡಿನಲ್ಲಿ ಸಿಕ್ಕಂತ ನಿನ್ನಂತ ಅರಗಿಣಿಗೆ ದಾರಿ ಬಿಡುವುದು ಈ ಪ್ರಖ್ಯಾತನಿಗೆ ಗೊತ್ತಿಲ್ಲ ದೇವಿಕಾ. ಒಂದು ವೇಳೆ ದಾರಿ ಬಿಟ್ಟರೆ ಈ ಹೀರಾಪುರದಲ್ಲಿ ನನ್ನಂತ ಮುಟ್ಟಾಳರು ಯಾರು ಇಲ್ಲ. ಅಂದರೆ ದೇವಿಕೆಯ ಯೌವನದ ಬುತ್ತಿಯನ್ನು ಒತ್ತುಕೊಂಡು ನಿಂತಿರುವಾಗ ನಿನ್ನ ದೇಹದ ಬುತ್ತಿ ಉಣಬೇಕನ್ನದೇ ಈ ಪ್ರಖ್ಯಾತನಿಗೆ ಬಲವಾದ ಹಠ. ಹಠವಲ್ಲ ಪ್ರಖ್ಯಾತ, ಅದು ನಿನ್ನ ಕೆಟ್ಟ ಚಟ. ಸುಮ್ಮನೆ ದೇವಿಗಳನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡ. ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಸಾವನ್ನೇ ಜಯಿಸಿ ಬಂದಿರುವ ಜಗದೇಕೆ ವೀರ ವಿಶ್ವ ಪ್ರಖ್ಯಾತನಿಗೆ ಪ್ರಣಯದ ಪಕ್ಷಿ ನೀನು ಆಗ ಬಾ. ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ನೀ ಇದೇ ರೀತಿ ದುರಹಂಕಾರದಿಂದ ಮಾತಾಡ್ತೇ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಬರೀ ಎಚ್ಚರ. ಅದು ವಿಶ್ವ ಪ್ರಖ್ಯಾತನಿಗೆ ಎಚ್ಚರ. ಏನು ಎಚ್ಚರ ಹೇಳುತ್ತಿದೆ? ಉಚ್ಚಾದರದೇನೆ ಸುಮ್ಮನೆ ಮಾತು ಬೆಳೆಸಲಾದೆ ಸಿಡಿದತ್ತ ಈ ಊರಿನ ಕೆರೆದರೆ ಬಿಗಿದಪ್ಪಿ ಬಿಡಬಾರ್ಲೆ ಬಾ. ಈ ನಿನ್ನ ಎಗರಾಟ ಪುಂಡಾಟ ನನ್ನ ಮುಂದೆ ನಡೆಯೋದಿಲ್ಲವೋ ಪ್ರಖ್ಯಾತ್? ನೀ ಇದೇ ರೀತಿ ಹುಚ್ಚು ನೋಯಿ ಅಂತ ಹಾರ್ಬಡಿಸಿದ ನಿಜವಾದ್ರೆ ನಾನು ನಿನ್ನ ಪಾಲಿಗೆ ವಿಷ ಸರ್ಪಿನಾಗಿ ಕಚ್ಚಿ ಸಾಯಿಸಬೇಕಾಗುತ್ತೆ. ಅದನ್ನೆಲ್ಲ ಅರಿಯದ ಅವಿವೇಕಿ ಅಂತ ಏನಾದ್ರೂ ನಿಗರಾಡುದೇ ಆದ್ರೆ ನಿಗರಿ ನಿಂಗಪ್ಪನ ಪಾದ ಸೇರುವೆ. ಹುಷಾರ್. ನಿಗರಿ ನಿಂಗಪ್ಪನ ಜೊತೆ ಸೇರಲು ನಾನು ಕೈಲಾಗದ ಏಡಿ ಅಲ್ಲ ದೇವಿಕಾ. ಈ ಪ್ರಖ್ಯಾತ ಮನಸ್ಸು ಮಾಡಿದರೆ ಈ ಕ್ಷಣದಲ್ಲಿ ನಿನ್ನ ಶೀಲ ಮರಣ ಬಲ್ಲ.
ಬಟ್ ಗಂಡದೆ ಪುಂಡನೆಂದು ನಾಮತ ಪಡೆದ ಈ ಪ್ರಖ್ಯಾತನಿಗೆ ಸರಿಯಲ್ಲವೆಂದು ಕಾಮ ಭಿಕ್ಷೆ ಬೇಡುತ್ತೀನಿ. ಏ ಕಾಮದ ಪಿಟ್ಟ ನೆತ್ತಿಗೇರಿ ಅಂತ ಕೋಣ, ನೀ ಕೇಳಿದ ತಕ್ಷಣ ಬಂದು ನನ್ನ ದೇಹ ಅರ್ಪಿಸೋದಕ್ಕೆ ನಾನೇನ ದಿಕ್ಕೇಡಿ ಹೆಣ್ಣಲ್ಲ. ಆಗೇನಾದ್ರೂ ಚಲೋ ಸಾಧಿಸಿ ತೀರ್ತೀನಿ ಅಂತ ಮುಂದೆ ನಿಜವಾದ್ರೆ ಹರಕು ಚಪ್ಪಲಿಂದ ಮಾತಾಡ್ತಾರೆ ಸಮಾಜದ ನಾರಿಯರು. ಕೇಳು ದೇವಿಕ ಕೇಳು, ನಿನ್ನಂತ ನಾರ್ಯ ಕಟ್ಟು ಕತೆ ಸಮಾಜ ಹೇಳ್ತೀನಿ ಕೇಳ. ಇನ್ನು ನಮ್ಮೂರ ದುರ್ಗಮ್ಮ ಜಾತ್ರೆಯಲ್ಲಿ ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಪೋಜು ಕೊಡ ನಾರ್ಯ ಎಷ್ಟಿಲ್ಲದೆ ಈ ಸಮಾಜದಲ್ಲಿ. ಹದ್ದಿ ಸಾಕ್ಷಿಗೆ ಕಟ್ಟಿಕೊಂಡ ಗಂಡನಿಗೆ ಈಸಬೆರ್ಷ ನಿನ್ನ ಒಬ್ಬರ ತೋಳಿನಲ್ಲಿ ನೆಲೆದಾಡುವ ನರ್ತಿಕರು ಎಷ್ಟಿಲ್ಲದೆ ಈ ಸಮಾಜದಲ್ಲಿ. ಗಂಡ ಒಬ್ಬರ ಜೊತೆಯಿರುವಾಗ ಗಂಡನ ನೆವನ ಮೇಲೆ ಬಲಿಗೆ ಬರೋ ನಿನ್ನಂತ ಮಂಗಯ್ಯನ ಎಷ್ಟಿಲ್ಲ ಈ ಸಮಾಜದಲ್ಲಿ. ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಜೀತದಾಳಾಗಿ ಕಾಮ ತೀರಿಸಿಕೊಂಡು ಏನು ಗೊತ್ತಿಲ್ಲದಂತೆ ನಟನ ಮಾಡೋ ನರ್ತಿಕರು ಎಷ್ಟಿಲ್ಲದೆ ಈ ಸಮಾಜದಲ್ಲಿ. ಕಾಸ ಮಾಮನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ತಾನು ಬಯಸಿದ ಪ್ರಿಯತನ ಜೊತೆ ಚಕ್ಕೊಂದು ಒಡೆಯರಷ್ಟೇ ಈ ಸಮಾಜದಲ್ಲಿ. ಮಾಮ ಮಾಮ ಎಂದು ಮಾಮನ ಮಂಚ ಕರೆಯಲು ನಾರ್ಯರಷ್ಟಿಲ್ಲದೆ ಈ ಸಮಾಜದಲ್ಲಿ. ಮಿಂಡ ಮಾಡಿಸಿಕೊಟ್ಟ ಬಂಗಾರನ್ನು ಮೈ ಮೇಲೆ ಹಾಕಿಕೊಂಡು ಹೊರಗಡೆ ಗೆಳತಿಯರ ಕೂಡ ಹೋದಾಗ ಏನು ಗೊತ್ತಿಲ್ಲದಂತೆ ನಟನೆ ಮಾಡುವ ನಾಸ್ತಿಕರು ಎಷ್ಟಿಲ್ಲದೆ ಈ ಸಮಾಜದಲ್ಲಿ. ಸಿಟಿಗೆ ಕಾಲೇಜ್ಗೆ ಕೈತ ಹೋದಾಗ ಹಾಸ್ಟೆಲಲ್ಲಿ ಆ ಗಂಡು ಸಿಗಲಾರದೆ ಪ್ಲಾಸ್ಟಿಕ್ ಸರ್ಜರಿ ತನ್ನ ಕಾಮ ತೀರಿಸಿಕೊಂಡು ಗೊತ್ತಿಲ್ಲದಂತೆ ನಟನೆ ಮಾಡುವ ನಾಸ್ತಿಕರು ಎಷ್ಟಿಲ್ಲದೆ ಈ ಸಮಾಜದಲ್ಲಿ. ನೋಡು ದೇವಿಕಾ, ನಾನು ಹೇಳಿದಂಗೆ ಕೇಳಿ ನನ್ನ ಆಸೆ ಈಡೇರಿಸಿ ಹುಡುಗರಿಗೆ ಹೂವಿನಂಗ ಹರಳುವ ಸಮಾದಾಸ ಇಲ್ಲದಿದ್ದರೆ ನಿನ್ನ ದೇವನು ಕುಚ್ಚಿ ಕುಚ್ಚಿ ತಿನ್ನುವ ರಣ ಹದ್ದು. ಬಾಯ್ ಮುಚ್ಚೋ ಮೂರ್ಖ. ಎಣ್ಣೆ ಜಗದ ಕಣ್ಣು ಅಂತ ಪೂಜಿಸುವ ಈ ಕಾಲದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಮಾತಾಡ್ತೀಯಲ್ಲ, ಹಿಂದೆ ಮುಂದೆ ನನ್ನ ನಿನಗೆ ಅಕ್ಕ ತಂಗಿರು ಇಲ್ವೇನೋ? ಹುಚ್ಚ ನಾನಲ್ಲೇ ಹುಚ್ಚ. ನಿನ್ನಂತ ಬಂಡ ಹೆಣ್ಣಿಗೆ ಬುದ್ಧಿ ಕಲಿಸಲು ಬಂದಿರುವ ಬಂಡೆದ ಭೂಪ ಈ ಪ್ರಖ್ಯಾತ. ಏ ಪ್ರಖ್ಯಾತ್, ನೀನು ಭೂಕಂಪನಾದರೇನೋ ಭೂಪನಾದರೇನು? ಒಳ್ಳೆ ಮಾತಿಂದ ಹೇಳ್ತೀನಿ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಈ ನಿನ್ನ ರುಂಡನ ಮುಂಡದಿಂದ ಬೇರ್ಪಡುವುದು ಖಂಡಿತ. ರುಂಡ ಲೇ ದೇವಿಕಾ, ರುಂಡ ತೆಗೆಯಲು ನಿನ್ನಿಂದ ಸಾಧ್ಯವಿಲ್ಲ, ಅಪ್ಪನಿಂದ ಸಾಧ್ಯವಿಲ್ಲ. ಸುಮ್ಮನೆ ಆಟ ಮಾಡಲಾರದೆ ನಿನ್ನ ಸರ್ಗವನ್ನು ಆಸೆ ಸುಖ ನೀಡು ಬಾಲೆ ರಾಬೋ ಮನೆ ರಾ ರಾ. ಏನಿನ ಕೈ ಬಿಟ್ಟು ಮಾತಾಡೋ ಮತ್ತೆ ಹೀನ. ಶಿವರಾಧೀಶ್ವರ ಎಂದು ಮೆರೆವ ಗಂಡಸರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದರೆ ದೇವಿಗಳ ಶ್ರೀಮತಿಗೆ ನೀನ್ ಯಾವ ಲೆಕ್ಕನೋ ಪಡ್ಕೋಸಿ. ಲೇ ಸಕ್ಕಿನ ಎಣ್ಣೆ ದೇವಿಕ ಶ್ರೀಮಂತ ಮನೆಯಲ್ಲಿ ಪ್ರಜ್ವಲಿಸದ ಈ ಪ್ರಖ್ಯಾತರು ಇಚ್ಛಿಸಿದರೆ ನೀನು ಹುಟ್ಟಿರುವ ಬಟ್ಟಲು ಬೆಚ್ಚ ಹತ್ತರೆ ಬಾರಿಯ ಕಲಾಸ ತುಂಬಿದಾಗ ಈ ಪ್ರಖ್ಯಾತರಿಗೆ ಬೋದು ನಂಬದೆ. ಏ ಕಟುಕ ಜಾತಿಯ ಪ್ರಖ್ಯಾತ, ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಾರು. ನೀನು ಹೆಣ ನನ್ನ ಕೈಲೆ ಬೇಯತ್ತೋ ಹುಚ್ಚು ಸೋಳೆ ಮಗನೇ. ಧರ್ಮ ದೇವತಿದ್ದ ನನ್ನ ತಾಯಿಗೆ ಸೂರತ ಕರೆದನಿದೆ ಆದರಗೆ ಇಟ್ಟದ ಆದರದ ಎಣ್ಣೆ ಮುಗಿಯಿತು ನಿನ್ನ ಶೀಲರಣ ಬಾ.
ಮೊದಲು ಕೈ ಬಿಡು ಆ ಶ್ರೀಮಂತರ ಕುಮಾರಿಯನ್ನು. ನನ್ನ ಪ್ರೇಮಕ್ಕೆ ಶಕ ಬರೋನು ಇಲ್ಲಿ ಅವನಲ್ಲಿ ಬಡ ಕೊಂದೆ. ಎಚ್ಚರಿತೆ ಮುಂದೆ ಮಾಡಲು ಬಂದರೆ ನಿಮ್ಮಂತ ಲುಚ್ಚ ನನ್ನ ಮಕ್ಕಳಿಗೆ ವಾದ್ದು ಬುದ್ಧಿ ಕಲಿಸಲು ಬಂದಿರೋ ಸಿಂಧೂರ ಲಕ್ಷ್ಮಣ ಲಕ್ಷ, ಬರೇ ಲಕ್ಷ ಅಷ್ಟಲ್ಲೇ ಮರ್ಯಾದಿಂದ ಜೂನಿಯರ್ ಸಿಂಧೂರ ಲಕ್ಷ್ಮಣದ ಮಗಳು. ಜೂನಿಯರ್ ಸುಂದರ ಲಕ್ಷ್ಮಣ ಆದರೇನು, ಲಕ್ಷಪತಿ ಆದರೇನು, ನನ್ನ ಪ್ರೇಮಕ್ಕೆ ಐಶಕ್ಕೆ ಅಡ್ಡ ಬರೋನು ನೀನು ಅವನಿಗೆ ಬಡ ಕೊಂದೆ. ನನ್ನೆಲ್ಲ ಕಾಣಿಗಿಲಿಯಾಗಿ ಸತ್ತೋಕ್ಕಿಂತ ಪೂರ್ವದಲ್ಲಿ ಹರಿದು ತಿನ್ನುವ ನಿನ್ನಂತ ಕೊಬ್ಬಿನ ದೇವನ್ನು ಉಳಿ ಉಳಿ ಅಂತ ಮೆರೆದಾದ ಬದುಕಿ ಉಳಿದಿಲ್ಲ. ಈ ಪ್ರಖ್ಯಾತನ ಕೈಯಲ್ಲಿ ಬಿದ್ದು ಒದ್ದಾಡಿ ಹೋಗಿದ್ದಾರೆ. ಅಂದ್ರೆ ನೀನು ಆ ಲೆಕ್ಕಲೇ ಬಡ ಕೊಂದೆ. ಅಂತಿಂತ ಹುಲಿಯಲ್ಲ ಪ್ರಖ್ಯಾತ್ ಹುಲಿಗಳ ದೊಡ್ಡಲ್ಲಿ ನುಗ್ಗಿರುವ ಗಂಡುಗಲಿ ಹುಲಿ ನಾನು. ಭೇಟಿ ಆಡಿ ಬೇಡರ ಕುಲದಲ್ಲಿ ಜನಿಸಿರುವ ಗಂಡುಗಲಿ ವಾಲ್ಮೀಕಿ ಹುಲಿ ನಾನು. ವಾಲ್ಮೀಕಿ ಹುಲಿ 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 ಎಂದ ಮೆರನಾಡೆ ಸೂರರೇ ಸೂರರೇ ಬದುಕಿ ಉಳಿದಿಲ್ಲ ಈ ಜಗದಲ್ಲಿ. ಅಂದ್ಮೇಲೆ ನೀನು ಆ ಲೆಕ್ಕಲೇ ಈ ಪ್ರಖ್ಯಾತನ ಕಾಲು ತಡೆಯಲ್ಲಿ ಬಿದ್ದು ದಾರಿ ಹೋಗಿದ್ದಾರೆ. ಸುಮ್ಮನೆ ಈ ರಸಿಕಗಳನ್ನು ನನಗೆ ಒಪ್ಸ ರೈಟ್ ಹೇಳ್ಬಿಡ. ಲೇ ಪ್ರಖ್ಯಾತ್ ಒಂದು ಮನೆಗೆ ಜನಿತಿ ಎನ್ಸ ನಾಮರ್ದ ಮಗನು ಅಪ್ಪಟ ಭಾರತ ಆಮೇಲೆ ಹೆಣ್ಣು ಮಕ್ಕಳನ್ನು ಮಾನ ಕಾಪಾಡಲು ಕಂಕಣ ಕಟ್ಟಿ ನಿಲ್ಲುವೆ. ಈ ಸರ್ದಾರ್ ಈ ಸಮಾಜದಲ್ಲಿ ಲೇ ಲಕ್ಷ್ಮಣ, ಲೇ ಲಕ್ಷ್ಮಣ, ಸರ್ದಾರ ಸರ್ದಾರ ಎಂದು ಸಾಗಿ ಬಂದರೆ ಅದಕ್ಕೆಂದು ಎದುರನಲ್ಲ ಈ ಪ್ರಖ್ಯಾತ. ಲೇ ಪ್ರಖ್ಯಾತ್ ಇಲಿಯಾಗಿ 100 ವರ್ಷ ಬದುಕೋಕ್ಕಿಂತ ಬುಂಡ ಹುಲಿಯಾಗಿ ಒಂದೇ ಒಂದು ದಿನ ಬಾಳಿದರೆ ನಿಮ್ಮಂತ ಬಂಡರನ್ನು ಬಡಿವಾರೆ ಮಾಡಿ ಮುಂದೆ ಬಂದರೆ ನಿಮ್ಮನ್ನು ಓಡಾಡಿಸಿ ಕಡಿದಿದ್ದರೆ ನಾವೇಕೆ ಹುಟ್ಟಬೇಕು? ಬೇಡರ ಕುಲದಲ್ಲಿ ವಾಲ್ಮೀಕಿ ಹುಲಿಯಾಗಿ. ಲೇ ಲಕ್ಷ್ಮಣ, ಮಾತಿ ಮಾತು ಬೆಳೆಸಕ್ಕಿಂತೆ ಈ ಸಿಡಿದತ್ತ ಈ ಹುಲ್ಲಿನ ಕರೆಯುವುದರೆ ಇದೇ ಪಿಷ್ಟನಿಂದ ನಿನ್ನ ಗುಂಡಿಗೆ ಸಿಯ ಅವತಾರ ಪುರುಷನಾಗಿ ನಿಲ್ಲುವೆ. ನಿನ್ನ ಪಾಲಿಗೆ ಯಮನಾಗೆ ಅವತಾರ ಪುರುಷ ನೀನಾಗಿ ನಿಲ್ಲಿಸಕ್ಕಿಂತ ಪೂರ್ವದಲ್ಲಿ ಪುಂಡ ಪುರುಷನಾಗಿ ಒಂದೊಂದು ಅವತಾರ ಪುರುಷನು ತುಂಡು ತುಂಡು ಕತ್ತರಿಸಾಕಿ ನರಕದ ನಾಯಿಗೆ ಬಿಸಾಕಿ ನಿನ್ನ ರಕ್ತದಿಂದ ಈ ಭೂತಾಯಿ ಒಡತಿಗೆ ಶಾಂತಗೊಳಿಸಿಬಿಡ್ತೀನಿ ಪ್ರಖ್ಯಾತ್. ಸತ್ಯ ಲಕ್ಷ್ಮಣ, ಸತ್ಯ ಸತ್ಯತೆ ನಡೆದರೆ ತಿನ್ನಕ್ಕೆ ಕೂಳಿಲ್ಲದ ನೀನು ಒಬ್ಬ ಬಡ ಭಿಕಾರಿ. ಸತ್ಯ ಸತ್ಯತೆ ನಡೆದರೆ ಹರಿಚಂದ್ರನಿಗೆ ಬಂದಿತ್ತು ಸುಡುಕಾಡು ಕಾರ್ಯ ತರಿಸಿದೆ ನಿನಗೆ ಅದೇ ದಾರಿ. ಲೇ ಪ್ರಖ್ಯಾತ್ ಮೊದಲು ನಿನ್ನ ಪಿಸ್ತಲ್ಲು ತಳಗಿಳಿಸು, ಇಲ್ಲದಿದ್ದರೆ ನಿನ್ನ ಗಂಡು ಗೊಡೆಯಿಂದ ಇದೇ ಗಂಡು ಗೊಡೆಯಿಂದ ನಿನ್ನ ತುಂಡು ತುಂಡು ಕತ್ತರಿಸಾಕಿ ನಿನ್ನ ದೇಹ ವಿಭಾಗ ಮಾಡಿ ಗುಂಡಾಗೇಡಿ ಮಾಡೋರಿಗೆ ಗಾಂಧಿಗಿರಿ ಲೆಕ್ಕಕ್ಕೆ ಬರಲ್ಲ. ಇಂಥವ್ರಿಗೆ ಬಚ್ಚನಿಗಿರಿನೇ ತೋರಿಸಬೇಕು. ಲೇ ಲಕ್ಷ್ಮಣ, ಕಾಡನ್ನ 100 ಪ್ರಾಣಿಗಳಿರ್ತವೆ, ಅದನ್ನ ಗರ್ಜನ ಮಾಡೋದು ಸಿಂಹ ಸಿಂಹ ಮಾತ್ರ. ನಿನ್ನಂತವನಿಂದ ಪಾಠ ಕಲಿಯ ಅವಶ್ಯಕತೆ ಈ ಪ್ರಖ್ಯಾತನಿಗೆ ಇಲ್ಲ. ಈ ಪ್ರಖ್ಯಾತ ನಡೆದಿದ್ದೇ ದಾರಿ. ಅಂದಮೇಲೆ ಅದನ್ನು ತಡೆಯ ತಾಕತ್ತು ಯಾವನಿಗೆ ಇಲ್ಲ ರೇ. ಲೇ ಪ್ರಖ್ಯಾತ್ ಸಿಂಹನ್ನ ಗುಂಪಲ್ಲಿ ಹೊಡಿಬೋದು, ಸಿಂಗಲ್ ಬೇಡಕ್ಕಾಗಲ್ಲ. ಲೇ ಪ್ರಖ್ಯಾತ್ ಆರಿ ಹೋದ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ನನ್ನ ಹೊಟ್ಟೆಯನ್ನು ಉರಿಸಿಬಿಟ್ಟಿ ಆ ಮಗನೇ. ನನ್ನ ತಂದೆ ತಾಯಿನ ಕೊಲೆ ಮಾಡಿದ
ಪುಣ್ಯಗಳು ಯಾರು ಪತ್ತೆ ಹಚ್ಚಿದರೆ ಅವರ ಸೂರನಾದರೂ ಸರಿ, ಇಂದ್ರ ಲೋಕದ ಚಂದ್ರನಾದರೂ ಸರಿ, ಅತ್ಯಂತ ಹಾರಿ ಅವರ ಶಿರ ಕಳು ಅದಕ್ಕೆ ನಿಂತಿರುವೆ. ದೂರದಲ್ಲಿ ನಿಂತು ನಿಗಿರಿ ಹೋಗುವೆ. ಈ ಲಕ್ಷ್ಮಣನ ಕೈಯಲ್ಲಿ ಲಕ್ಷ್ಮಣ, ಈ ನಿನ್ನ ಗಂಡದ ಸೂರತನ ಆಡಾಗಲಿ ಹತ್ತದಲ್ಲಿ ಮಾಡಿದ್ದಾರಲ್ಲ, ಅವರ ಮುಂದೆ ತೋರಿಸಲೇಬೇಕಾಗ್ತದೆ. ಪ್ರಖ್ಯಾತ್, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಗಂಡು ಸಾದ್ರ ಇವಳನ್ನು ಮೈ ಮುಟ್ಟು ಗುಂಡಿಗೆ ನಿನಗಿಲ್ಲ ಪ್ರಖ್ಯಾತ್. ಬೌದ್ಧರ ಕೊಳ್ಳೇನ, ಕುರಿಗಾರ ಹಿಡಿದ ಕೊಳ್ಳೇನ. ಹೋಗುವೆ ಲಕ್ಷ್ಮಣ ಹೋಗುವೆ. ಹೋಗಕ್ಕೆ ಮುಂಚೆ ಒಂದು ಡೈಲಾಗ್ ಕೇಳು. ನನ್ನ ಕಣ್ಣೆದುರಿಗೆ ಇವಳನ್ನು ಮೈ ಮುಟ್ಟೋ ಗುಂಡಿಗೆ ನಿನಗಿಲ್ಲ ಪ್ರಖ್ಯಾತ್. ಬಂದ ದಾರಿಗೆ ಬಂಡ ಇಲ್ಲ ಅಂತ ಹೊರಟೋಗ, ಇಲ್ಲದಿದ್ದರೆ ನಿಮ್ಮಂತ ಬಂಡರಿಗೆ ಬೇಡರ ಕೊಡೆಯಿಂದ ತುಂಡು ಕತ್ತರಿಸಿ ಹಾಕಿಬಿಡ್ತೀನಿ ಮಗನೇ. ಕರ್ನಾಟಕದ ಕಲ್ಲು ಮಣ್ಣನ್ನೇ ಮುಟ್ಟಿದ್ರೆ ಬಿಡಲ್ಲ. ಇನ್ನು ಸಿಂಧೂರ ಲಕ್ಷ್ಮಣನ ಎದುರಿಗೆ ಕಣ್ಣಿನ ಎದುರೆ ಎಳೆದಾಡಿದ್ರೆ ಬಿಡ್ತೀವಿ. ಹೋಗಲೇ ಪ್ರಖ್ಯಾತ್. ಬಿಡಲೇ ಬೇಕಾ? ದೇವಿಕಾ ಕಣ್ಣಿಟ್ಟೆ ಅಂದವಾಲ ಅಪ್ಪಿ ಕಿಂಚಲೆ ಇಚ್ಚಿಗೆ ಪೋತೆ. ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸದ ಬಿಡೋದಲ್ಲ ಈ ಛಲದಂಕ ಮಲ್ಲ. ಹೋಗಲೇ ಬಂಡ. ನಿಮ್ಮಂತ ಬಂಡರಿಗೆ ಜಗ್ಗ ಕುಲ ನಮ್ದಲ್ಲ, ನಮ್ದು ಬ್ಯಾಡ್ರ ಕುಲ. ಆ ಪಾಪಿಯ ಬಂಧನದಿಂದ ಪಾರುಪಡೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ ಬಿಡು ದೇವಿಕ, ಈ ದಟ್ಟವಾದ ಕಾಡಿನಲ್ಲಿ ಒಬ್ಬಟ್ಟು ಸಿಕ್ಕಿದ್ದು ಕಾರಣ ಏನು? ವಾಯು ವಿಹಾರಕ್ಕಿಂದು ಬಂದಿದೆ, ಅಷ್ಟರಲ್ಲೇ ಆ ಪಾಪಿ ಪ್ರಖ್ಯಾತ. ಇರಲಿ ಬಿಡು ದೇವಿಕ, ನಾನಿನ್ನ ಬರ್ತೀನಿ. ನಿಲ್ಲು ಲಕ್ಷ್ಮಣ್, ನಿಲ್ಲು. ಯಾಕೆ ದೇವಿಕ ನಾನು ನಿಲ್ಲಿಸಿದ ಕಾರಣ? ನೀನು ನನಗೊಂದು ಮಾತು ನಡೆಸ್ಕೊಡ್ತೀಯಾ? ಒಂದೇ ಯಾಕೆ ಕೇಳ್ತೀವ ದೇವಿಕ, 10 ಹೇಳು, ನಡೆಸಿಕೊಡ್ತೀನಿ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಈ ನನ್ನ ಮಾತಿಗೆ ನಿಮ್ಮ ಉತ್ತರ? ಈ ಮಾತಿಗೆ ನಮ್ದು ಮೌನವಾದ ಉತ್ತರ. ನೀವೇನು ಅಂದ್ರೆ ಆಕಾಶ ಭೂಮಿಗೂ ಹೊಂದಾಣಿಕೆ ಆಗೋಲ್ಲ ದೇವಿಕ. ಅಂದ ಮೇಲೆ ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ. ಆ ಜಾತಿ ಈ ಜಾತಿ ಅಂತ ನನ್ನ ತಿರಸ್ಕರಿಸಬೇಡಿ ಲಕ್ಷ್ಮಣ್. ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೊತೀನಿ, ಪ್ಲೀಸ್ ನನ್ನ ಒಪ್ಕೊಳ್ಳಿ. ನಿಮ್ಮ ಇಷ್ಟದಿಂದ ಆಗಲಿ ದೇವಿಕ. ಆ ತಾಯಿ ದುರ್ಗದೇವಿ ಹೇಗೆ ನಡೆಸಿಕೊಟ್ರೆ ಹಾಗೆ ಆಗಲಿ. ಐ ಲವ್ ಯು ಲಕ್ಷ್ಮಣ್, ಐ ಲವ್
ಭಯ ಇರೋದು ಬದುಕಕ್ಕೆ ಆಸೆ ಇರೋದು. ಗೇಮ್ ಇಟ್ಟಿರೋ ನಾನು, ಫೀಲ್ಡ್ ನಿಂದು, ಗೇಮ್ ನಂದು. ಕುಲುಕಬೇಡ
ನಾವು ನಾಲ್ಕು ಇಕ್ಕಿದ ನಾಟರು ದೊಡ್ಡದು ನಾಟರು ದೊಡ್ಡದು ಮೀಟರು ಚಿಕ್ಕದು ವಾಲ್ಟರು ಇಳಿಸದೆ ಮೀಟರು ಹೇರದು ಅಷ್ಟು ಸೈಟಲ್ಲಿ ಎಲ್ಲ ಹೀಗೆ ಕಣಮ್ಮ ಹೊಸಿನೊಳಗೆ ಇಳಿದು ಹೋದ ಮ್ಯಾಗೆ ಯಾರು ಬೇಡಮ್ಮ ಯಾವುದೇ ಇದು ಎದ್ದು ನಾನು ಕಣೋ ಅದು ಹುಡುಗರ್ ಕಂಡ್ರೆ ಯಾರು ಕುಲ್ಕೂಸ್ಕಣೋ ಕುಲುಕಬೇಡ ಸಿಲ್ಕು ನೀ ಕುಲ್ಕೋಕ್ ಮುಂಚೆ ಯಾಕಂತ ಹೇಳಿ ಕುಲ್ಲುಕು ಅಯ್ಯ ಹೇ ಹೇ ಈ ಸಹಕಾರನ ಎದುರಿಗೆ ನಿಂತು ಸೀಕ್ರೆಟ್ ಹಚ್ಚಲೇ ಹಚ್ಚು ರಥ ಬಂದ್ರೆ ಗಾಳಿ ಬೀಸುತ್ತೆ ಹೈರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ಬಟ್ ಇವಾಗ ಎಂಟ್ರಿ ಕೊಟ್ರ ಸುನಾಮಿ ಸುನಾಮಿ ಸೆಂಟರ್ಗಳಿಗೆಲ್ಲ ಯಾವಾಗಲೂ ಬರುತ್ತೆ ಅದು ಬರ್ಬೇಕಾದ್ರೆ ಒಂದು ಭಯ ಇರುತ್ತೆ ಬಂದು ಹೋದ್ಮ್ಯಾಗ ಅದ್ರ ಹವಾ ಇರುತ್ತೆ ಈ ವರದ ನ್ಯಾಯನಿಗೆ ಟೈಗರ್
ಆ ಜೈಲು ಕಂಬಿನ ಮುರಿದು ಹೊರ ಬರ್ತಾನೆ ಇಟ್ಟ ಈಗ ಸಿಂಹಾದ್ರಿ ಸೇನ ಜೈಲು ಕಂಬಿನ ಮುರಿದು ಹೊರ ಬರಲು ಆ ಜೈಲು ಕಂಬಿಯಲು ಕುರಿ ತಡ್ಡಿ ತಂತಿಯನ್ನು ತಿಳಿದಿರಿಯಾ? ಈ ವರದನ ಕೂಡ ಜೈಲ ನಿನ್ನೆ ನಮ್ಮ ಕರ್ನಾಟಕ ಸರ್ಕಾರ ಕಟ್ಟಿಲ್ಲ. ಹಂಗೇನಾದ್ರೂ ಕಟ್ಟಿದ್ರ ಹುಲಿಯಂತೆ ಜಿಗಿದ ಹತ್ತಿನಂತೆ ಹಾರಿ ಕೋಲ್ ಮಿಂಚಿನಂತೆ ಮಿಂಚೆ ಗಂಡು ಮರಿಯಾಗಿ ಹೊರ ಬರ್ತಾನೆ ಇಟ್ಟ ಈಗ ಲೇವರ್ದು ಹುಲಿ ಅಂತ ಜಿಗಿದು ಹತ್ತಿನಂತೆ ಹಾರಿ ಕೋಲ್ ಮಿಂಚಿನಂತೆ ಮಿಂಚಿ ಕಣ್ಮರೆಯಾಗಿ ಹೊರ ಬರಲು ನೀ ಹೇಳು ಜನ್ಮ ಎತ್ತಿ ಬಂದ್ರ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಸಾಧ್ಯವಾದ ಸಾಧಿಸಕಂತನ ಹಠ ತೊಟ್ಟು ನಿಂತಾನ ನೀಚದ ಚಕ್ರವರ್ತಿ. ಈ ವರ್ಧನ ಕೂಡ ಜೈಲ ಸಾಧ್ಯವೆಂಬುದು ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಈ ಬ್ರಹ್ಮಾಂಡ ಇವರ ಕಲೆಕ್ಟರೇ ಪ್ರಬಲ. ಕೈ ಎತ್ತಿದರೆ ರುದ್ರ ತಾಂಡವ. ಈ ವರ್ಧನ ಎದುರಿಸದ ಒಂದ ಮಲಗಿದ ಘಟ ಸರ್ಪನ ಕೆಣಕದ ಒಂದ ಮಿಸ್ಟರ್ ರಾಜ ಕೊನೆದ ಬಂದ್ ಮಾತಾಡ್ರಿ ನಮ್ ತಂಟ ಬರಲ್ಲ ಬಂದ್ರೆ ನಿನ್ನ ದೇಹ ತುಂಡು ತುಂಡಾಗೆ ಪೀಸ್ ಮಾಡಿ ಬಿಸಾಕ್ತಿರಿ. ಲೇ ಸಾಕಾರ ಶಿವಾಜಿನಗರ ನಂದು ಜಯನಗರ ನಿಂದು ಅಂತ ಕೊಂಡ್ಬೋರ ನಾಯಿ ನೀನು. ಎನಿ ಸ್ಟೇಟ್ ಎನಿ ಏರಿಯಾ 24 ಆದ ಗೂಳಿಯನು ನಿನಗೇನು ತಿಳಿತೈತಿ ಈ ವರದ ನಾಯಕನ ನಿಜತಂತ್ರ? ನೀ ಎಬ್ಬಿಸಿದ ಹುಡಿಯಲ್ಲಿ ನಿನ್ನನ್ನು ಸಿಲುಕಿಸಿ ನಿನ್ನ ಹೆಣಗಗನ ಕಾರಾಡುವಂತೆ ಮಾಡುವೆ. ಪ್ರಸಂಗ ಬಿದ್ರ ಆ ನಿನ್ನ ವತಂದಾರಿಗೆ ಹಮಲನ್ನ ಹೊರ್ಕೊಂಡು ಕುಡಿಯ ಈ ಬಂಟ ಹುಟ್ಟಿದ್ದು ಬ್ಯಾರು ಕುದಾಗ ಲೇವರ್ದ ಸುತ್ತಿನ ಅಳಿಗೆಯದ ಈ ಸಾವುಕಾರ ಸೋಮಶೇಖರನ್ನು ನೀ ಎದುರಾಕಿಕೊಂಡಿರುವೆಂದಾಗ ಹಿಂದಿನಿಂದ ಪ್ರಾರಂಭವಾಯಿತು ನನ್ನ ನಿನ್ನ ರಣರಂಗದ ಬರ್ತೇನೆ. ರಣರಂಗದ ಕಾಲಗಾಯ ಸತರ ಈ ಒಂದು ಜಡ ಕಾಳಗ ಮಾಡಕ ಗಂಡಸಾಗಿರ್ಬೇಕ. ನಿಮಗೆಲ್ಲವೇ ಈ ವರದನೆ ಎದುರಾಕೊಳ್ಳೋ ಧೈರ್ಯ ಬೇಗನೆ ಹೋಗು. ನಿನಗೇನು ತಿಳಿತೈತಿ ಈ ವರದ ನಾಯಕರ ಸೇಡಿನ ತಂತ್ರ? ಬಡವರ ಚಂಡ ಮುರಿದು ಬದುಕುತ್ತಿರುವ ನಿನಗೆ ಇನ್ನ ನೀ ಎತ್ತಿನ
ಅಂದ್ರೆ ನನಗೆ ತಿಂದಣ ದಿಲ್ ದಿಯಾ ತೋ ವರದಾ ದಿಲ್ ನೈ ದಿಯಾ ತೋ ಕೆಂಗೆಟ್ಟ ಹುಲಿ ಒಲಿದರೆ ವಾಲ್ಮೀಕಿ ಹುಲಿ ಕೆಣಕಿದರೆ ಖಂಡಿತ ಬಲಿ. ಅನ್ಯಾಯ ಮಾಡಲ್ಲ, ಅನ್ಯಾಯ ಮಾಡಲ್ಲ, ಜೀವಂತಗೆ ಉಳಿಸಲ್ಲ. ನಾನು ಕಾಲಿಟ್ಟರೆ ಬೀಯುವುದು ಭೂಮಿ. ಅವನು ಮದುವೆ ಮಾಡಿಕೊಂಡ ಬಾಳಬೇಕಾಗಿತ್ತ ಸಾವುಕಾರ ಸೋಮಶೇಖರನ ತಂಗಿ ರೇಖಾ. ತನ್ನ ಹೃದಯದ ರಾಣಿ ಮಾಡಿಕೊಂಡನಲ್ಲ ಆ ವಾಲಕರ ಲಕ್ಷ್ಮಣ. ಲೇ ಲಕ್ಷ್ಮಣ, ಈ ಪ್ರಖ್ಯಾತನಿಗೆ ಮೋಸ ಮಾಡಿದ ಸೇರಿಗಾಗಿ ತನ್ನ ಹೃದಯದ ರಾಣಿ ಮಾಡಿಕೊಂಡನಲ್ಲ ಆ ವಾಲಕರ ಲಕ್ಷ್ಮಣ. ಏ ಲಕ್ಷ್ಮಣ, ಈ ಪ್ರಖ್ಯಾತ ಮನಸ್ಸು ಮಾಡಿದರೆ ರಮ್ಯ ಮೇಲಕ್ಕೆ ನಿಮ್ಮಂತ ಶ್ರೀಮಂತ ಹುಡುಗರನ್ನ ಈ ಅರಮನೆಗೆ ತಂದು ಇಟ್ಟುಕೊಳ್ಳಬಲ್ಲ. ನನಗೆ ಬೇಕಾಗಿರೋದು ನಿಂದು ಮೃದುವಾದ ಮೈಸಿ. ಅದಕ್ಕಾಗಿ ಈ ಊರಿನಲ್ಲಿ ರಗತ ಒಯ್ಯರ್ದರೆ ಮುಂದಿಟ್ಟ ಎತ್ತೆ ಹಿಂದಕ್ಕಿನ ಮಾತೇ ಇಲ್ಲ. ತನ್ನ ಕಾಮ ತೀರಿಸಿಕೊಂಡು ಮೈಗೆ ಮೈ ಒರೆಸಿಕೊಂಡು ನಾನು ನಿನ್ನ ಗಂಡನಾಗದಿದ್ದರೆ ಮರ್ಯಾದ ಮಾಡಿಕ ಇಷ್ಟ ಪ್ರಖ್ಯಾತನೇ ನಯ್ಯೆ. ಅಲ್ರಿ ಆ ಶಿವರಾತ್ರಿ ನನ್ನ ಹತ್ರ 3 kg ಟಮಾಟಿ ಒಯ್ದು 3 ದಿವಸ ಆತ ರೊಕ್ಕ ಕೊಟ್ಟಿಲ್ಲ. ಎಲ್ಲಿ ಹೋಗಿದ್ದಾನಲ್ಲ ಪಿಕನಾಸಿ, ಹಳೆ ಪಿಕನಾಸಿ. ಒಂದು ಸೂಜಿ ಮಾಡ್ತೇನೆ, 2 ಗುಳಿಗೆ ಕೊಡ್ತೇನೆ. ಒಂದು ಸೂಜಿ ಮಾಡ್ತೇನೆ, 2 ಗುಳಿಗೆ ಕೊಡ್ತೇನೆ. ಹ್ಞೂ ಅಂದ್ರ ನೀವು ಅಂದ್ರ 2 ಮಕ್ಕಳ ತಾಯಿ ಆಗ್ತೀವಿ. ದಿಲ್ಲಲ್ಲಿ ತಮ್ಮಿರ್ಬೇಕು, ಕಣ್ಣಲ್ಲಿ ತಮ್ಮಾಡ್ಬೇಕು, ಜಗತ್ತಿನ ಬಿಟ್ಟಾಡ್ಬೇಕು, ಪ್ರೀತಿಗೆ ಓಟಾಡ್ಬೇಕು. ದಿಲ್ಲಲ್ಲಿ ತಮ್ಮಿರ್ಬೇಕು, ಕಣ್ಣಲ್ಲಿ ತಮ್ಮಾಡ್ಬೇಕು, ಜಗತ್ತಿನ ಬಿಟ್ಟಾಡ್ಬೇಕು.
ಮದುವೆ ಆಗಿಲ್ಲೇನ ರಾಧೆ ನಂತ ನಿಮ್ಮ ಮನೆತನ ನಿಮ್ಮಪ್ಪ ನಡಿಗೆ ಕುಡಿತಾನ ನಂತ ಬಂದ ನಿಮ್ಮ ಕುಡಿತಾನ ರೊಕ್ಕ ಕೇಳಿದ್ರ ಫೋನ್ ಪೇ ಮಾಡ್ತಿದ್ನೆ ಜಾಲಿ ಮುಳ್ಳ ನಗತಾರ ಕಣ್ಣಾಗ ಚುಚ್ಚಿ ಸೇರಿನೋ ಗೆಳೆಯ ನಿನಗಾದ ಕೈಯ ಹಚ್ಚಿ ಸಿಕ್ಕಿದ್ರ ನಾ ಕಣ್ಣ ಮುಚ್ಚಿ ಸಿಕ್ಕಿದ್ರ ನಾ ಕಣ್ಣ ಮುಚ್ಚಿ ಹೋಗನಿ ಪಿಂಚಿಯ ಹಚ್ಚಿ ಯಾರವು ಯಾರ ದೇಯದಾವು ದೇನಾರ ಯಾರವು ಯಾರ ದೇಯದಾವು ದೇನಾರ ಬಿಂದೇರೆ ಕೇಸರಗೆ ಬಿಂದೇರೆ ಕೇಸರಗೆ ದಿಯಾರಿ ಮುಶ್ಕಿಲ್ ಹವಾರ ಪಡ್ತೈತಿ ಹಸಿಕ ಅದಕ್ಕಂತ ಬಿಟ್ಟೈತಿ ಬೆಸಕ ಪಡ್ತೈತಿ ಹಸಿಕ ಅದಕ್ಕಂತ ಬಿಟ್ಟೈತಿ ಬೆಸಕ तेरी मेरी मेरी तेरी कहानी है मुश्किल दो लफ्जों में बयान आए एक लड़का एक लड़की की कहानी है नए दो लफ्जों में बयान आए निन्ना नन्ना नन्ना निन्ना प्रेम कविते अति मधुरा ಎರಡಕ್ಷರದಲ್ಲಿ ನರಿಗೆ ಕನ್ನಸದೆ ಬರೀ ಹಿಂದ ನಿನ್ ಕೆಲಸ ಮುಂದೊಟ್ಟ ಇಲ್ಲ ಮುಂದನೈತೆ ಮಂದಿ ಅದರಲ್ಲ ಅದಕ್ಕಾಗಿ ಸುಮ್ಮನೆ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಚಿಕ್ಕಿ ತಟ್ಟಿ ಕಾಣತಿ ಬಾರಿ ಕಾಣತಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಚಿಕ್ಕಿ ತಟ್ಟಿ ನೀನು ಬಾರಿ ಕಾಣತಿ ಇದು ಹೇಳಿ ನೀನು ಬದಲಿ ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ಚಿಕ್ಕಿ ತಟ್ಟಿ ನೀನು ಬಾರಿ ಕಾಣತಿ ಆಟನಿ ಪಾದಲ್ಲ ಮೋಸನಿ ಮಾಡಿ ಬದಲಾಟ ಮಾಡಿ ಗೆಳೆಯ ನಿನ್ನ ಪ್ರೀತಿ ಗಾಡಿ ಹಿಡಿದೀನಿ ರಾಡಿ ಆಗಲಿಲ್ಲ ನನ್ನ ಜೋಡಿ ಪಾದಲ್ಲ ನನ್ನ ಜೋಡಿ ಮೋಸ ಮಾಡುವುದಲ್ಲ ಧರ್ಮ ಸತ್ಯತಿ ನನ್ನ ಕರ್ಮ ಯಾಕಾರ ಹುಟ್ಟಿ ಜನ ಪ್ರೀತಿ ಪ್ರೇಮ ಮಾಡಕತ್ತಿ ಬಾಳ ವರ್ಮ ತಿಳಿಯಲಿಲ್ಲ ನಿನ್ನ ಮರ್ಮ ಅಲ್ಲಿ ಬರ ಕೆಟ್ಟ ಬರ್ತ ಬಿಟ್ಟ ಬ್ರಹ್ಮ ನುಡಿಯಾಗ ಹತ್ತೀನಿ ಅಮ್ಮ ತಡಿವಲ್ದ ಮನಸ್ಸು ನಂದ ತುಂಬ ಬದಲಾಟ ಮಾಡಿ ಗೆಳೆಯ ನಿನ್ನ ಪ್ರೀತಿ ಕಾಡಿ ಹಿಡಿದೀನಿ ರಾಡಿ ಅಲ್ರಿ ಆ ಶಿವರಾತ್ರಿ ನನ್ನಂತಗ 3 kg ಟಮಾಟಿ ಹಣ್ಣು ಒಯ್ದು 3 ದಿವಸ ಆತ್ ರೊಕ್ಕನ ಕೊಟ್ಟಿಲ್ಲ ಎಲ್ಲಿ ಹೋಗೈತೇನ ಪಿಕನಾಸ್ ಹಳೆ ಪಿಕನಾಸ್ ಏನೋ ಹಣ್ಣು ಮಾರಿದ್ರ ರಾಮಪದಾಧಿಕ ವ್ಯಾಪಾರ ಬಲ್ ಜೋರ್ ನಡೆದಂಗೆ ಕಾಣ್ತೈತಲ್ಲ ನಿನ್ನ ಎಲ್ಲೂ ಕಾಣದೆ ಹೋಗಿ ನನ್ನ ಜೀವ ಕೂಗಿ ಕೂಗಿ ಏಕಾಂಗಿಯಾಗಿ ನಾನು ನೊಂದು ಹೋಗಿ ಹೀಗೆ ದೂರ ಮಾಡಿರಿ ಮೌನಿಯ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ ನನ್ನ
ಕಿಲೋ ಟಮಾಟಿ ಒಯ್ದು ಉದ್ರಿ ರೊಕ್ಕ ಕೊಟ್ಟಿಲ್ಲ. ಎಲ್ಲಿ ಹಾಳಾಗಿ ಹೋಗಿದ್ದೀನಿ ಮೊದಲು ರೊಕ್ಕತ್ತ. ಅಲ್ಲ ನಿನ್ ರೊಕ್ಕ ಆಮೇಲೆ ಕೊಡ್ತೇನೆ. ಈಗ ಮುಂದ ಒತ್ತಿಸ್ಕೊಂತು ಅಥವಾ ಹಿಂದ ಒತ್ತಿಸ್ಕೊಂತು ಎಲ್ಲಿ ಒತ್ತಬೇಕು ಹೇಳ? ಏನಿಲ್ಲ ಪಿಕ್ರಾಸಿ ಹಳೆ ಪಿಕ್ರಾಸಿ ಎಲ್ಲಿ ಒತ್ತಿಸ್ಕೊಳ್ಳೋದು? ದೊಡ್ಡ ಇಂಜೆಕ್ಷನ್ ತಗೊಂಬಂದೇನೆ, ತಪ್ಪು ತಿಳಿಬೇಡ. ಅಲ್ಲಲೇ ಮಗನ ಸ್ವಲ್ಪ ಸಲಿಗೆ ಕೊಡ್ರ ಸಾಕ. ನೀ ಪೂರ್ತಿ ಮಾಡೋಣ. ಇನ್ನು ಏನಾರ ಪೂರ ಸಲಿಗೆ ಕೊಟ್ರೆ ಹಿಂದನು ಮಾಡೋಣ ಮುಂದೆ ಮಾಡೋಣ ನೀನು. ರಾಧಿಕಾ, ನಾನು ಹೇಳೋದೇನೋ ನೀ ಮಾಡೋದೇನ? ಮುಂದೂನು ಬೇಡಂತೆ ಹಿಂದೂನು ಬೇಡಂತೆ, ಮತ್ತೆ ಎಲ್ಲಿ ಮಾಡ್ಲಿ ಇಂಜೆಕ್ಷನ್? ಬ್ಯಾಡಪ್ಪ ಬ್ಯಾಡ, ನನಗ ನೀನ್ ಇಂಜೆಕ್ಷನ್ ಬೇಡ. ಮೊದಲು ರೊಕ್ಕತ್ತ. ನಿನಗೆ ಯಾರಿಗಾರ ಮನಸ್ಸಿಗೆ ಬಂದಾಗ ಹೋಗಿ ಅಲ್ಲೇ ಮಾಡಿ ಇಂಜೆಕ್ಷನ್. ಅಲ್ಲ, ಸಿಕ್ಕರಿಗೆ ಮಾಡಕ್ ಹೋದ್ರೆ ಬಿಟ್ಟಾರ ನನ್ನ. ಈಗಿನ ಹುಡುಗರಿಗೆ ಟ್ರೈನಿಂಗ್ ಕೊಡೋದಾಗತ್ತೇನ? ಈಗಿನ ಹುಡುಗರು ಆ ಕಲ್ಮಾರಿ ಕತ್ತಿ ಒದಕಿದ್ದಂಗ. ಅಲ್ಲ ಹುಡುಗಿಯರ್ ನೀವೇನು ಕಡಿಮೆನ? ಆಗ್ಲಿ ಹೊತ್ನ್ಯಾಗ ಅಣ್ಣ ಅಂತೀರಿ, ರಾತ್ರಿ ಹೊತ್ನ್ಯಾಗ ಯಾರಿಲ್ಲ ಬಾ ಮಾಮ ಅಂತೀರಿ. ನಾ ಹಂಗಿಲ್ಲ ದೋಸ್ತ, ಉಲ್ಟಾ ಇದೀನಿ. ಈ ಬೆಳಕರೆ ಮಟ್ಟ ಮಾಮನ ಅಂತೀನಿ, ಬೆಳಿಗ್ಗೆ ಹೋಗ್ಬಿಟ್ರೆ ಅಣ್ಣ ಅಂದ್ ಹೋಗ್ಬಿಡ್ತಿಲ್ಲ. ಹಿಂಗೆ ಎಲ್ಲಾರ ಮನೆ ದ್ವಾಸಿ ತೂತಾ ಇರ್ತಾವನು ನೋಡಪ್ಪ. ಆದವ್ರ ಬಾಯಿಗೆ ಮಾಡ್ದವ್ರ ಬಂದ್ ಪಾಪ ಅಂತ. ಮಂದಿ ಸುದ್ದಿ ನಮಗೆ ಯಾಕೆ ಬೇಕು ಬಿಡು. ಅಲ್ಲ, ಮಾತು ಬಲ್ಲವಂಗೆ ಮಾರು ಹೋಗುದಿಲ್ಲ ಅಂತಾರ. ಮಂದಿ ಸುದ್ದಿ ಮಾತಾಡಕ್ ಏನ ರೊಕ್ಕ ರೂಪಾಯಿ ಖರ್ಚಾಗತ್ತೇನ? ಏನು 3 ದಿವಸ ಸಿಕ್ಕಿದೆ, ಹೊಟ್ಟೆ ಅಂದ ಬಾಯಿ ಅಂದ ಏನ ಮಾತಾಡ. ಅಯ್ಯ, ಹೊಟ್ಟೆ ಅಂದ ಬಾಯಿ ತೆಗೆದು ಮಾತಾಡಕ್ ನೀ ಏನ ಲವರ್? ಹಿಂಗೆ ಯಾಕೆ ಮಾಡ್ತೀಯ ರಾಧಿಕಾ? ಇವತ್ತಲ್ಲ ನಾಳೆ ಆದ್ರ ನಿನ್ನ ಪ್ರೀತಿ ಮಾಡಿ ಮದುವೆ ಆಗೋ ಭೂಪದ ಗಂಡದಿನಿ ಗಂಡ. ನೀನು ನನ್ನ ಲವ್ ಮಾಡಿ ಮದುವೆ ಮಾಡ್ಕೊತ್ಯಾ? ದೋಸ್ತ ಹಗಲ್ ಕನಸು ಕಾಣಕ್ ಹೋಗ್ಬಣ್ಣಿ. ಏನು ಹಗಲ ಕನಸು ಯಾಕ ರಾಧಿಕಾ? ಜೀವಶಾಸ್ತ್ರ ಕೇಳಿ ಬಂದೇನೆ. ಪ್ರಿಂಟ್ ಹೇಳನ ನೋಡಪ್ಪ, ರಾಧಿಕನ ಗಂಡ ಹೆಂಡತಿ ಆಗೋದು ಗ್ಯಾರಂಟಿ ಅಂತ ಹೇಳನ. ಯಪ್ಪ, ನನ್ನ ಮದುವೆ ಮಾಡ್ಕೊಳ್ಳೋ ಮೊಕರ ಕನ್ನಡ ಹೋಗಿ ನಿನ್ ಮಗ ನೋಡ್ಕೊಂಡ್ ಹೋಗ್ಬೇಕು ರಸಾಲೆ. ಹೈಬ್ರಿಡ್ ಆದಣ್ಣ, ಕನ್ನಡಿ ಒಳಗ ನೋಡ್ಕೆ ಹೋಗಿ ನಿನ್ನ ಮಾರಿ. ಈಗಾಗೈತಿ ಕರಿ ಹೆಗ್ಣ. ಒಂದೇನ ಹಡ್ರ ಹಾಕಿದಿ ಸುಟ್ಟ ಬದ್ನಿಕಾಯಿ ಹಂಗ ತಿಳ್ಕೊ. ನಿನ್ನೊಂದ್ ಚಪಾತಿ ಪಾಂಡೆ. ನಿಮ್ಮಂತವ್ರು ಒಡೆಯಾಗ ಎಟ್ ಬಂದಿದ್ದು ಇಡು ಪಂಡಿತರ ನನಗೆ ಗೊತ್ತೈತಿ. ಮೊದಲು ನಿನ್ ಜೊತೆ ಏನ್ ಮಾತು ಮೊದಲು ರೊಕ್ಕತ ನಮ್ದು. ಅಲ್ಲ, ಹಂಗ ಯಾಕೆ ಸಿಟ್ಟಿಗೆ ರಾಧಿಕಾ? ಹೆಣ್ಣಿಗೆ ಆಟ, ಗಂಡಸರಿಗೆ ಚಟ ಒಳ್ಳೇದಲ್ಲ. ತಗೋ ನಿನ್ ರೊಕ್ಕ. ಮಣ್ಣಿ ಕೊಟ್ಟಿಲ್ಲ, ಇವತ್ತು ಕೊಡ್ಲಿಲ್ಲ, ಹೆಣನ ಬರ್ತೀನಿಲ್ಲ, ಬಾಯಾಗ ಮೂಲಂಗಿನ ತುರುಕ್ತೀನಿ ನನಗೆ. 200 ರೂಪೀಸ್ ಅದ, ತಗೋ. ಕೋಟ ನೋಟಿಗೆ ನಿಮ್ಗೆ ಒರಿಜಿನಲ್ ನೋಟ್ ಅಂತಾರೆ ನಿಮ್ಮ ಮಂದೆ. ಇವಕ್ಕೆ ವರ್ಷಕ್ಕೊಮ್ಮೆ ನಾಟಕ ಹಾಕಿದ್ದು ಒರಿಜಿನಲ್ ನೋಟ್ ಕೊಡೋಕ್ಕಾಗಲ್ಲ. ನಿನ್ನ ಹೆಣ ಎತ್ಲಿ ಒರಿಜಿನಲ್ ನೋಟ್ ಎಲ್ಲ ಬ್ಯಾನ್ ಆಗಿಬಿಟ್ಟಾವಲ್ಲ. ಹಿಂಗಾಗಿ ಕಂತು ನೋಡ್ಕೊಂಬ. ನಿನಗೆ ಏನಿದ್ರು ಸ್ಕ್ಯಾನರ್. ಹಂಗಂದ್ರೆ ಒಂದೆಲ್ಲಾದ್ರೂ ಡೂಪ್ಲಿಕೇಟ್ ನಿಂತತನ? ಆಮಮ್ಮ ಅಲ್ಲ, ನಿನ್ ಮೇನ್ ಫ್ಯೂಸರ್ ಎಲ್ಲಿ ಐತಂತೀನಿ ನಾನು. ಎಲ್ಲಿ ನೀ ಹಣಿಕೆಟ್ ನೋಡಿದ್ದೇನೆಪ್ಪ? ಮದ್ವಿ ಮಾಡ್ಕೊ. ನಾವಲ್ಲಪ್ಪ ಲಗ್ನ ಹಾಕಿನ ಮಮ್ಮ. ಹೇಳ ಅವಳಿಗೆ 200 ರೂಪಾಯಿ ಕೊಟ್ಟು ಖುಷಿ ಒಳಗ ನಿಂದ ಎಲ್ಲಿ ಹಿಡ್ಕೋಬೇಕು ಅನ್ನೋದು ಗೊತ್ತಾಗವಲ್ದು. ಎಲ್ಲ ಒಂದು ಮಲಕರಿ ಪಿಕ್ಚರ್ಸ್ ಹಂಗ ಹಡಿ ಯಾರು ಬೇಡ ಅಂತಾರ. ನನ್ನ ಜೀವನ ಜೋಡಿಯಾಗುನ. ಬ್ಯಾಡ ಹೈರಣ ಜೋಡಿಯಾಗುನ. ಅರ್ಚನಾ ನಿನ್ನ ಜೀವನ, ಅರ್ಚನಾ ನನ್ನ ಜೀವನ. ಬ್ಯಾಡ ಹೈರಣ ಜೋಡಿಯಾಗುನ. ಬ್ಯಾಡ ಹೈರಣ ಜೋಡಿಯಾಗುನ. ಇಸ್ತ್ರಿ ಕೊಟ್ಟು ಬಾ ಅಂತ ಹೇಳಿದ್ದ. ನಾನು ಕವ ಮಾಡ್ಕೊಂಡ್ ಬಂದ್ಬಿಟ್ಟಿನಿ. ಕೊಟ್ಟು ಬರ್ತೀನಿ ರಾಧಿಕಾ. ಬಾಯ್, ಟಾಟಾ. ಇವತ್ತು ಲಾಸ್ಟ್ ಐತಿ ಕುಡಿಯಕ್ಕೆ ಮಗ.
ನಿಂದ್ರುದಿಲ್ಲವ ಇಲ್ಲಿ ಯಾವ್ದು ಮರ ಇದು ಗಂಡ ಹೆಣ್ಣು ಒಂದು ಕಾಣೋದಿಲ್ಲ ಮುಂದೆ ಸಾಪು ಹಿಂದನ್ನು ಸಾಪು ಐತಲ್ಲ ಮರ ಇದು ತೋರಿಸಿನ ಮುಂದೆ ಇದು ಸಾಕಿದಿಲ್ವಾ ಯಾವ ಲಾರಿನ ಕುಡ್ತಾಳೆ ಹೆಳೆ ಕುಡ್ತಾಳೆ ಅಲ್ಲ ದಾರ್ಯಾಗ ಹೆಣ್ಮಕ್ಳು ನಿಂದಿರ್ದ ಕಣ್ಣಿ ಕಾಣಂಗಿಲ್ಲ ಯಾಕ ಹೆಮಕ್ ಹೆಚ್ಚಾಗೈತ ಮಗಳು ಏ ಹುಡುಗಿ ನಿಷೇಧ ಇರೋದೊಂದು ಮಾತು ಬೇರೆ ನನ್ನ ಚಟ ಜಾಸ್ತಿ ಐತೆ ಅಂತ ಹೇಳ್ತಲ್ಲ ನನ್ನ ಚಟ ನಿನಗೆ ಹೆಂಗ್ ಗೊತ್ತಾ ನನ್ನ ಜಿಲಿಮೆ ಏ ಪರದೇಶ್ ಹಳೆ ಪರದೇಶಿ ಅಲ್ಲಿ ದಾರ್ಯಾಗ ಹೋಗೋ ಹೆಣ್ಮಕ್ಳು ಹೆಂಗ್ ಮಾತಾಡ್ತಿಲ್ಲ ಮಾತಾಡಕಲ್ಲಿ ಹೌದು ಇದೇನ್ ಚಿಲುಮಿ ಅಂದದ ಜಿಲಿಮೆ ಅಂದ್ರ ಸಿಗರೇಟ್ ಸೇರಿ ಹೋಗಿ ಬಿಡ್ತಾರಲ್ಲ ಹಂಗ ಹೋಗಿ ಬರಕ್ ಪಳೆವಾಗ ಜಗ್ತೀನಿ ನಿಂದೊಂದು ಜಿಲಿಮೆ ಅಲ್ಲೇ ಮಗನ ನೀ ಮನಿ ಕರ್ಕೊಂಡು ಹೋಗಿ ನೀ ನಿಶಾ ಆಗೋದಲ್ಲ ನಮ್ಮ ಮನಿ ಕರ್ಕೊಂಡು ನಮ್ಗೂ ನಿಶಾ ಮಾಡ್ತಾವ ನೀ ಜಗ್ಗಿಸಿ ಅದೊಂದು ಚಲೋ ಆತು ಬಿಡು ಆಗಲಿ ನಿಷೇಧ ನಮ್ಮ ಮಂದಿ ನೋಡ್ತಾರ ರಾತ್ರಿ ನಿಷೇಧ ನಾನು ಒಬ್ಬನ ನೋಡ್ಕೊಂತೀನಿ ಏನದು ನೋಡುದು ನೀನ್ ನಿಷೇಗಿ ಗುಂಗಿಡ್ದು ಮೈ ಮೇಲೆ ಬಟ್ಟೆ ಕಬ್ರಿಲ್ಲ ಬಿದ್ದಿರ್ತ್ ನೋಡಲ್ಲ ಅದಕ್ಕೆ ನಾನ್ ನೋಡ್ಬೇಕಂತ ಅಯ್ಯ ನಿನ್ನ ನೋಡೋ ಆಸೆ ಇದ್ರ ನನಗ ತೋರ್ಸೋ ಆಸೆ ಇಲ್ಲ ಮಾಮ ನನ್ನ ಬಿಟ್ಟು ಮತ್ತೆ ತೋರಿಸ್ತಾ ನಿನಗೇಂಡಿ ಈಗ ಒಬ್ಬಗ ತೋರ್ಸಿನಿ ಅವ ಏನಾರ ಪರ್ಮಿಷನ್ ಕೊಟ್ನಂದ್ರ ನಿನಗ್ ತೋರಿಸ್ತೀನಿ ಅಕಸ್ಮಾತ್ ನಿನಗೂ ನೋಡೋ ಆಸೆ ಇತ್ತು ಅಂದ್ರೆ ಹೇಳ ಮನಿಗ್ ಬಾ ತೋರಿಸ್ತೀನಿ ನನಗ್ಯಾಕ ಹಿಂದ ಸ್ಟೇಷನ್ ಮಾಡಿ ಸ್ಟೇಷನ್ಕ ಅಲ್ಲ ಸ್ಟೇಜಿನಿಂದ ಹಿಂಗಂದ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ನಾ ಯಾಕೆ ಬಟ್ ಸ್ಟೇಷನ್ ಅಂತ ಇಲ್ಲಿ ನಾವು ಇದ್ರ ಸ್ಟೇಜಿಂದ ಹೇಳಿದ್ರು ಸ್ಟೇಜಿನಿಂದ ಬರೀ ತಗಡದವಲ್ಲ ಅಲ್ಲಿ ಎರಡು ಮಕ್ಕಿ ಎರಡು ಇದು ಮಡಿಕೆ ಮಾಡಿದ್ರ ಅದ್ರಾಗ ಹೋಗಿ ಲವ್ ಮಾಡ ಮತ್ತೆ ಹೇಳಿದೆ ನಿಶೆ ನೀಚ ಆಗ್ಬೇಕು ಮಗಂದ ಒಂದು ಡಬಲ್ ಹೊಡೆದ ನೋಡಿ ಸ್ವಲ್ಪ ವಿಷಯ ಬಿಡ್ತೀನಿ ಅದಕ್ಕೆ ಒರಿಜಿನಲ್ ಕುಡ್ತಿದ್ರಿ ನೀ ಎಲ್ಲಿ ತೆರಿ ಗೊತ್ತಪ್ಪ ನೀನು ಅಲ್ಲೇ ಓಡಾಡಕತ್ತೀನಿ ಚಲೋ ಮಾಡ ಹುಡುಗಿ ಬಂದ್ಲು ಹಾರಿದಾರಿದೋ ನಾನು ನನ್ನ ದೋಸ್ತು ಅಂದ್ರು ಹಾರಿದಾರಿದೋ ಎಲ್ಲದಕ್ಕೂ ಮಸ್ತು ಅಂದ್ರು ಹಾರಿದಾರಿದೋ ಸುಸ್ತುವಾಗಿ ಗೊತ್ತು ಜೊತೆ ಹಾರಿದಾರಿದೋ 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 ಮಸ್ತು ಮಸ್ತು ಹುಡುಗಿ ಬಂದ್ರು ಹಾರಿದಾರಿದೋ ನಾನು ನನ್ನ ದೋಸ್ತು ಅಂದ್ರು
ಅಪ್ಪ ಮನ್ಯಾಗ ದಾರಿ ಕೊಯ್ತಿರ್ತಾನ ಹೌದು ನಿಮ್ಮಪ್ಪ ಮತ್ತೆ ಚಾರ್ಜರ್ ಬರಂಗದ ಓಂಬ ಮಕ್ಕೊಂದನವ ಇಲ್ಲ ಇದು ಮಾಡಿದ್ದಾನ ಅಲ್ಲ ನಾ ಬರ್ಲಿ ಹಂಗಂದ್ರ ರೆಡಿ ಓಂಬಿಡಿ ಬಾಯ್
ತುಂಬ ಬೈತಾಳ ನಿನ್ನೊರಡು ಬಿಡ್ತಾಳ ನನ್ನೊರಕೊಂಡು ಹೋಗ್ತಾಳ ಎಲ್ಲಿ ಹತ್ರ ಯಾಕೆ ಬರುತ್ತೆ ಏದು ಸರ ಯಾಕೆ ಬಿಡುತ್ತೆ ಅಲ್ಲಿ ಹತ್ರ ಯಾಕೆ ಬಿಡುತ್ತೆ ಕಿವಿ ಹತ್ರ ಯಾಕೆ ಬಿಡುತ್ತೆ ಯಾಕೆ ಬಿಡುತ್ತೆ ಯಾಕೆ ಬಿಡುತ್ತೆ ಯಾಕೆ ಬಿಡುತ್ತೆ ಶೇಖಿ ಪುಷ್ಪವತಿ ಹಣವೆಂದು ಕೊಪ್ಪಿನಿಂದ ಮೆರೆಸುವ ನರಹಂತಕರ ತಲೆ ಅವರ ಮಾಂಸದ ಮುದ್ದೇನ ನಾಯಿ ನರಿಗಳಿಗೆ ಬಿಸಾಗಿ ಹರಗಾಯದ ಸೇಡಿನ ಸರ್ಪದಂತೆ ಬರೀ ಶತ್ರುಗಳನ್ನೇ ನೆದರಚ್ಚಿ ನೋಡುತ್ತಿದ್ದಾರೆ. ಈ ಸೊಕ್ಕಿನ ಹುಲಿಗಳಿಗೆ ನಿಕ್ಕಿದ ಹುಲಿ ಬಂಡತನದಿಂದ ಮೆರೆತಿದ್ದ ಬಾಂಬೆ ಡಾಂಡ ಹೋತೆಂಡೆ ಈ ವರದರ ತಲವಾರ್ವಾಗಿ ತೊತ್ತಾಗಿ ಸತ್ತು ಸುಡುಗಾಡು ಸೇರಿದ ಈ ವರದ ಯಾವತ್ತಿನಲ್ಲಿ ಎಲ್ಲಿರ್ತಾನೆ ಯಾರ ಹೆಣ ಉಳಿಸಿರ್ತಾನೆ ಆ ದೇವರಿಗೆ ತಿಳಿಯಲಾರದ ಸತ್ಯ ಸಮಾಧಿ ಮಾಡಿ ಅಸತ್ಯಕ್ಕೆ ಮಂದಿರ ಕಟ್ಟಿ ಸಲಬಾಕುತ್ತಿದೆ ಇಂದಿನ ಸಮಾಜ. ಅಂತ ಬಂಡರನ್ನು ಸಿಕ್ಕದ ಶಿರ ಹರಿದು ಶಿವನ ಪಾದಕ್ಕೆ ಪಾರ್ಸಲ್ ಮಾಡುತ್ತಾಗೆ ತಲೆ ಕೆಟ್ಟು ನಿಂತಿದ್ದಾನೆ ಈ ಟೈಗರ್. ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನ ಮನೆಗೆ ಹೆಚ್ಚಿನ ನರ ಕುರಿಗಳನ್ನು ಕಂಡ್ರ ಅವರ ಪಾಪದ ಪಿಂಡವನ್ನು ತುಂಡರಿಸಿ ನನ್ನ ಎತ್ತವರ ಆತ್ಮಕ್ಕೆ ಶಾಂತಿ ನೀಡುತ್ತಾರೆ. ನಾ ಪೇರ ಟೈಗರ್ ಟೈಗರ್ ವರದ ನಾಯಕನಿಗಾದ ಜೀವನದಾಗ ಬರೇ ಇರ್ಬೇಕ ಭಯ ಗುಂಡಿನಾಗಿರ್ಬೇಕ. ಆ ಗುಂಡಿಗೆ ನಮ್ಮದಲ್ಲ ನಮ್ಮ ಎದುರಾಳಿಗಳಾಗಿರ್ಬೇಕ. ಈ ವರ್ಣ ಬೆಂಕಿ ಇದ್ದಂಗ ನನ್ನ ಶತ್ರುಗಳ ಪೆಟ್ರೋಲ್ ಇದ್ದಂಗ ಶತ್ರುಗಳು ಹೆಚ್ಚಾದಂಗ ಈ ವರ್ಣ ಉರಿತಾ ಇರ್ತಾರೆ. ದಗ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಪರಮಾತ್ಮ ನಿನ್ನಲ್ಲಿ ಈ ಭಕ್ತರು ಬೇಡಿಕೊಳ್ಳುವುದು ಕರ ಮುಗಿದು ಶಿರವಾಗಿ ಬೇಡಿಕೊಳ್ಳುವುದೇನೆಂದ್ರೆ ಈ ಬಡತನವೆಂಬ ಬೆಡಂಬೂತವನ್ನು ಹೊಡೆದೋಡಿಸಿ ಶ್ರೀಮಂತರಾಗಿ ಬಾಳುವುದಕ್ಕೆ ಅವಕಾಶ ಮಾಡಿಕೊಡು ತಂದೆ, ಅವಕಾಶ ಮಾಡಿಕೊಡು. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುವರು. ಸಾಕಷ್ಟು ವಿದ್ಯೆ ಕಲಿತು ನಿರುದ್ಯೋಗಿಗೆ ಅಲಿದಾಡುತ್ತಿರುವ ನನ್ನನ್ನ ಅವನಿಗೆ ಒಂದು ಸರ್ಕಾರಿ ನೌಕರಿ ಸಿಗುವಂತೆ ಅನುಗ್ರಹ ನೀಡು ತಂದೆ, ಅನುಗ್ರಹ ನೀಡು. ಚಿತ್ರ ಚಿತ್ರ ಹಿಂಸಕ ಮೃತ್ಯು ಮೃತ್ಯು ಘಂಟಿಕ ನೃತ್ಯಕಾಲ ಏಕಕಾಲ ಬಲುರಕಾಲ ಧ್ವಂಸಕ ಭೂಮಿ ಕಾರ್ಮಿಕ ಕದನ ರಂಗ
ಅಂಗಕರ್ಷಕ ರಾಮನಗರ ಪಟ್ಟಣಾಲ ಸಕಲ ಜನಾಕರ್ಷಕ ಅಂಧಕಾರ ತಾರ ಧೀರ ಸುಧೀರ ಅಂಗಮೈನ ರೂಪಮನ್ನ ಅತಿ ಭಯಂಕರ ದುರ್ವಿಕಾರ ವೈರ ಸ್ವೈರ ವಿಹಾರ ಪಾಪನಾಭನಪ್ಪು ತುಂಡ ಪ್ರಳಯ ಭೀಕರ ನಾಮರೂಪನಾಶಕ ವಿಕೃತಾಲ ಗಜ್ಜಲೆನ್ನು ಚದುವಿನ ವಿನಾಶಕ ಏನು ಭೂಮಿಕಾ ಒಬ್ಬಳಿನಿಂದ ಮಾತಾಡ್ತಿರಲ್ಲ ಯಾರಾದರೂ ಇಬ್ಬರು ಅಥವಾ ಯಾರು? ಓ ಶ್ರೀಮಂತರು. ದುಷ್ಟರೇ ತುಂಬಿಕೊಂಡಿರುವ ಈ ಜಗದಲ್ಲಿ ಸರ್ವರಿಗೂ ಲೇಸನ್ನು ಬಯಸುವ ಆ ದೇವರಲ್ಲಿ ನಾನು ಬೇಡಿಕೊಳ್ತಾ ಇದ್ದೆ. ಮೇಲಿರುವ ದೇವರೇ, ನಿನ್ನ ದೇವರು ನನ್ನಂತ ಶ್ರೀಮಂತನ ದರ್ಪಕ್ಕೆ ಎಲ್ಲಿ ಮರ್ರೆ ಮಾಚಕಲ್ಲ ಕಲ್ಲಾಗಿ ಕುಳಿತಿರುವಾಗ ನಿನ್ನ ಜೊತೆ ಮಾತನಾಡ್ತಾನೆ. ಏ ಸೌಕರ, ಕಲ್ಲು ಮೂರ್ತಿ ಅಂತ ನುಡಿದ್ರ ನನ್ನ ಪರಮಾತ್ಮನಿಗೆ, ಆ ದೇವರಿಗೆ ನಿದ್ದಿಸಿ ಮಾತನಾಡುವ ದತ್ತ ಬುದ್ಧಿಯ ಕ್ಷೋಲಕದ ಗುಣದ ಮನಸ್ಸಿನ ಭೂಮಿಕಾ ಈ ಸೌಕ ಸಂಸದರು ಕಂಡಿದ್ದು ಕಾಣದಂತೆ ನೋಡಿದ್ದು ನೋಡದಂತೆ ಕಣ್ಣು ಮುಚ್ಚ ನಿದ್ದೆ ಮಾಡುತ್ತಾ ಮಲಗಿರ ಹಾಡಿನ ಮತಾಂಧನಿಗೆ ದೇವರ ಎನ್ನುವ ಹುಚ್ಚವರಿಗೆ ನೀವು ಅದೇನೋ ಆಗಲಿ, ನಾನು ದೇವರ ಹತ್ರ ಆದ್ರೂ ಮಾತನಾಡ್ತೀನಿ ಅಥವಾ ಬೇರೆ ಯಾರಾದ್ರೂ ಹತ್ರ ಮಾತನಾಡ್ತೀನಿ. ಅದೆಲ್ಲ ನಿನಗೆ ಯಾಕೆ? ದಾರಿ ಬಿಡು ನನಗೆ. ಅವಸರ ಪಡಬೇಡ ಭೂಮಿಕಾ, ಅವಸರ ಪಟ್ಟು ನನ್ನಂತ ಆವಾದನ್ನು ಕಳೆದುಕೊಂಡು ಕೊರಗಬೇಡ. 3 ವರ್ಷಗಳಿಗೆ ಹಿಂದೆ ಕಾಡುತ್ತಿರುವ ನನ್ನ ಕೆಲಸ ನನಸಾಗುವ ಶುಭ ದಿನ. ಇಂಥ ಶುಭ ದಿನ ಸಂಭ್ರಮನ ಏಕೆ ವ್ಯರ್ಥವೇ ಭಾವಿಕ? ಏ ಸೌಕರ, ನಿನ್ನ ಬಾಯಿಂದ ಬರುವ ಇಂಥ ಮಾತುಗಳೇ ಸ್ವಲ್ಪ ವಿಚಾರಿಸಿ ಎಚ್ಚರದಿಂದ ಮಾತನಾಡುವ ನೀನು. ಎಚ್ಚರ ಎಚ್ಚರ ಎನ್ನುವ ಶಬ್ದದ ಸರಮಾಲೆ ಎದಿರಿ ಬೆಚ್ಚಗಾಗಿದೆ ಈ ಶ್ರೀಮಂತನ ದರ್ಪಕ್ಕೆ ಅಂದಾಗ ಈ ನಿನ್ನ ಗಂಡದೆಯನ್ನು ತೊಳೆದು ನನ್ನ ಹೃದಯ ಕೂಗಿ ಕೂಗಿ ಹೇಳ್ತದೆ, ನೀನೇ ನನ್ನ ಸತಿ ಎಂದು. ನಾಚಿಕೆ ಮಾನ ಮರೆಯದೆ ಇಲ್ಲದ ಸೌಕರ ನೀನು. ಬಡ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೆ ಆದ್ರೆ ನಾಯಿಯಾಗಿ ಹೊಡೆದು ಸಾಯಿಸುತ್ತಾರೆ ನಿನ್ನನ್ನು. ಇಷ್ಟೊಂದು ಸೌಕರ ಅಂತ ಮರ್ಯಾದೆ ಕೊಟ್ಟು ಮಾತನಾಡಿದ್ದು ನಂದೇ ತಪ್ಪು. ಲೇ ಬಂದ ದೇವರ ಬಾವಿನ ಭರತದಲ್ಲಿ ನೆಸಿಸಿ ಹೋಗುತ್ತಾನ ನಾಡ್ಬಿಡಿ. ನೀನೇನು ಬಲೆ ಈ ಸಾಕಾರನ ಬಂಗಾರದ ಹರಮನೆ
ನನ್ನ ತೋಟಕ್ಕಲೆ ನಕ್ಕಲಲ್ಲಿ ದಾಡುವ ನವೀನ ನೀನಾಗಬಾ. ಏ ಸೌಕರ, ಸುತ್ತ ಹಳೆಯ ವಿಷಯವಿರ್ಲಿ, ಈ ವಿಷಯನ ನನ್ನಂತ್ರಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ಹರಿಕೆಯ ಕುರಿಯಂತೆ ಓಡಾಡಿಸಿ ಕಡಿದು ಚೆಲ್ಲುತ್ತಾರೆ. ಜಾಗೃತ ಲೇ ಭೂಮಿಕಾ, ಈ ಸೌಕಾರ ಶ್ರೀಮತಿಗೆಲ್ಲ ಸಾಲದ ಬಡ್ಡಿಯಲ್ಲಿ ಕೊರಗೆ ಸಚ್ಚಾಗಿದ್ರು ನಿಮ್ಮಂದಿರ ಹರ್ಬಟವನೇ ಎದರ ಸಬೇಡ. ಈ ಸೌಕರ್ಯದು ನನ್ನ ತುಳಿತಕ್ಕಿನ ನಕ್ಕನಲ್ಲಿ ದಾಡುವಾಗ ನವಿಲಾಗ ಬಾ. ಮೊದಲ ಕೈ ಬಿಡಲೇ ಕಟ್ಟೆ. ಯಾರ ನಿನ್ನ ಕಟ್ಟೆ ಅತ್ತೆ ನಾವು ಕೊಟ್ಟೆ. ಅರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ನಿಮ್ಮ ಹೇಳಿ ಪರಿಚಯ ತೋರಿಸಲು ಬಂದಾರ. ನಿಮ್ಮಂತ ಯಜ್ಞರನ್ನು ಹತ್ತು ಬುದ್ಧಿ ಕೆಲಸ ಬಂದಿರು ಪುಂಡ ಪುರುಷೋತ್ತ. ನೀನು ಪುರುಷೋತ್ತಮನ ಹುಡುಗಾರಿದು ಅದು ಈ ಸೌಕರ್ಯನಿಗೆ ಗೊತ್ತಿಲ್ಲ. ತಿಳಿಯದ ತಿಳಿಸಿ ಹೇಳ್ತಾರೆ. ನನ್ನ ವ್ಯಕ್ತಿಕ ವಿಷಯದಲ್ಲಿ ಅಡ್ಡಾದರ ನಗಲೆ ಆಯಿತಾಗಲೇ ನನ್ನ ಸೇರಿಗೆ ಉತ್ತರ ಕುಮಾರನ ಪೋಷಣೆ ಮುಂದೆ ನೀನು ನನ್ನ ಮುಂದೆ ಎಗರಾಡಿದರೆ ಈ ಮದಕರಿ ಕೋಪಕ್ಕೆ ತೊಟ್ಟಾಗ ಸತ್ತು ಖಂಡಿತ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ನಿನ್ನ ಎದೆ ಬಗಿಲು ಬಿಸಿ ರಕ್ತ ಕುಡಿಬೇಕಾಗುತ್ತದೆ. ಫಲಚಾಗಿ ನನಗೆದರಾಗಿ ನಿಂತು ನಿನ್ನನ್ನು ನಾನು ನೋಡದೆ ಬಿಡೋದಿಲ್ಲ. ಹೋಗ್ತೀನಿ. ಕಾಮದ ಪಿತ್ತನೆತ್ತಿದೆ ಗರತಿಯರ ಚಪ್ಪಲಿಯಿಂದ ಒರೆಸಿಕೊಳ್ಳಲು ಸಿದ್ಧನಾಗಿರುವ ನೀನು ನನಗೆ ಹೆಸರೇತಿರುವ ಮಗನೇ. ಆ ಭೂಮಿಕಾ, ನೀನೇಕೆ ಈ ಕಿರಾತಕನ ಕೈಯಲ್ಲಿ ಸಿಕ್ಕಿಕೊಂಡಿರುವೆ? ಮಾವ, ದೇವಸ್ಥಾನಕ್ಕೆ ಹೊರಟಿದ್ದೆ, ಅಷ್ಟರಲ್ಲಿ ಈ ಪಾಪಿ ನನ್ನನ್ನು ಅಡ್ಡಗಟ್ಟಿ ಇಷ್ಟೆಲ್ಲ ರಗಳೆ ನಡೆದು ಹೋಯ್ತು. ಭೂಮಿಕಾ, ಕಚ್ಚರಿತನ ಮಾಡುತ್ತಿರುವ ಇಂಥ ಲುಚ್ಚನ ಮಕ್ಕಳನ್ನು ವಾದ ಬುದ್ಧಿ ಗಳಿಸಲು ಈ ಜಗತ್ತಿನಲ್ಲಿ ಯಾವನಾದರೂ ಒಬ್ಬ ಸೂರ ಹುಟ್ಟಿರ್ತಾರೆ. ಅಂತವರ ಕೈಯಲ್ಲಿ ಎಂತವರು ಸಿಕ್ಕರೆ ಅದೋ ಗತಿ. ಮಾವ, ಇಲ್ಲಿ ನಡೆದ ವಿಷಯವನ್ನು ಯಾವ ಕಾರಣಕ್ಕೂ ನನ್ನ ಅಣ್ಣಂದರಿಗೆ ತಿಳಿಸಬೇಡ. ಯಾಕಂದ್ರೆ ಈ ವಿಷಯನ ನನ್ನಂದರಿಗೆ ಗೊತ್ತಾಗಿದ್ದೇ ಆದ್ರೆ ಅವನ ಹೆಣ ಕೂಡ ಪಾತಾಳದಲ್ಲಿ ಪತ್ತೆ ಆಗದ ಹಾಗೆ ಕಳಿಸಿ ಬಿಡುತ್ತಾರೆ. ಅದಕ್ಕೆ ಮಾವ, ಈ ವಿಷಯ ನಮ್ಮಿಬ್ಬರಲ್ಲಿ ಇರುವುದೇ ಒಳ್ಳೆಯದು. ಆಯ್ತು ಭೂಮಿಕಾ, ಈ ವಿಷಯ ನಮ್ಮೊಬ್ಬರಲ್ಲೇ ಇರಲಿ. ಹಾಗಾದ್ರೆ ನಡೆಯಿರಿ ಮಾವ, ದೇವರ ದರ್ಶನ ಪಡೆದುಕೊಂಡು ಬರೋಣ. ತಂಗಿ ಭೂಮಿಕಾ, ಏನ್ ಮಾಡ್ತೀರಿ ಅಮ್ಮ? ಇದು
ವಾಲ್ಮೀಕಿ ಜಯಂತಿ. ವಾಲ್ಮೀಕಿ ಜಯಂತಿ ಅಂದ್ರೆ ಎಲ್ಲಿಲ್ಲದ ಸಂಭ್ರಮ, ಸಂತೋಷ. ಆದ್ರೆ ಈ ಸಂಭ್ರಮವನ್ನು ಆಚರಿಸಲು ನನ್ನ ಅಣ್ಣಂದರ ಜೊತೆಗೆ ನನ್ನ ತಂದೆ ತಾಯಿಗಳಿದ್ದರೆ ಎಷ್ಟೊಂದು ಆನಂದವಾಗುತ್ತಿತ್ತು. ಆದ್ರೆ ಆ ಭಾಗ್ಯ ನನಗಿಲ್ಲ. ಎಲ್ಲ ನನ್ನ ದುರ್ದೈವ ಅದು.